ಎಷ್ಟಿದ್ರೂ ಸಾಕಾಗೋದಿಲ್ಲ. ಈ ದೇವರ ವಾಕ್ಯ, ಈ ಪ್ರಪಂಚದಲ್ಲಿ ನಾವು ಈ ಪರ್ಸಿವಿಯರೆನ್ಸಿಂದ ಓಡಬೇಕಲ್ವ, ಸ್ಥಿರಚಿತ್ತದಿಂದ. ವಿ ಹ್ಯಾವ್ ಟು ರನ್ ದ ರೇಸ್ ವಿತ್ ಪರ್ಸಿವಿಯರೆನ್ಸ್. ಸುಮ್ಮನೆ ಓಡೋದಲ್ಲ, ಎಲ್ಲ ಹೊತ್ಕೊಂಡು ಬಿದ್ದು ಎದ್ದು ಅಲ್ಲಿ ಗಾಯ ಮಾಡ್ಕೊಂಡು ಇಲ್ಲಿ ಗಾಯ ಮಾಡ್ಕೊಂಡು ಓಡೋದಲ್ಲ. ರನ್ ವಿತ್ ಪರ್ಸಿವಿಯರೆನ್ಸ್, ಸ್ಥಿರಚಿತ್ತದಿಂದ ಓಡಬೇಕು. ಟೆನ್ಷನ್ ಮಾಡ್ಕೊಂಡು ಓಡೋದಲ್ಲ. ಅಯ್ಯೋ ಬಸ್ ತಪ್ಪು ಹೋಗುತ್ತೆ ಅಂತ ಓಡ್ತಾರಲ್ಲ, ಆ ರೀತಿ ಓಡೋದಲ್ಲ. ಸ್ಥಿರಚಿತ್ತದಿಂದ, ಸ್ವಸ್ಥತೆಯಿಂದ, ಸಮಾಧಾನದಿಂದ ಓಡಬೇಕು. ನಮ್ಮ ವಿಶ್ವಾಸದ ಜೀವನವನ್ನು ಜೀವಿಸಬೇಕು. ಭಯ ಪಟ್ಕೊಂಡು ಓಡೋದು, ಟೆನ್ಷನ್ ಮಾಡ್ಕೊಂಡು ಓಡೋದಲ್ಲ. ಅದರಿಂದ ಏನೆಲ್ಲ ಭಾರ ಇದೆ ಕಂಡುಹಿಡಿಬೇಕಾದ್ರೆ ಈ ಬೈಬಲ್ ವಾಕ್ಯದ ಮುಂದೆ ಕುಳಿತುಕೊಂಡ್ರೆ ಮಾತ್ರ ಪವಿತ್ರಾತ್ಮರು ನಮಗೆ ತೋರಿಸ್ಕೊಡ್ತಾರೆ ಏನೆಲ್ಲ ಭಾರ ಇದೆ ಅಂತ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ಈ ದಿನ ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಅವರ ಆಲೋಚನೆಗಳಿಗಾಗಿ ನಮ್ಮ ಹೃದಯವನ್ನು ನಾವು ತೆರೆದಿಟ್ಟು ಕುಳಿತುಕೊಳ್ಳೋಣ. ಖಂಡಿತವಾಗಿಯೂ ಯಾರೆಲ್ಲ ದಾಹದಿಂದ ಕಾಯ್ತಾ ಇದ್ದೀವೋ, ದೇವರು ನಮಗೆ ಖಂಡಿತವಾಗಿಯೂ ಒಂದು ಸಂತೃಪ್ತಿಯನ್ನು ನೀಡ್ತಾರೆ. ಏಕೆಂದರೆ ನಾವು ದಾಹದಿಂದ ಬಂದಿರುವುದು ಮನುಷ್ಯನ ಬಳಿಗೆ ಅಲ್ಲ, ಮನುಷ್ಯನನ್ನು ಉಂಟು ಮಾಡಿದ ಮತ್ತು ಮನುಷ್ಯನ ಮೇಲೆ ಯಾವಾಗಲೂ ಪ್ರೀತಿ ಇರುವಂತಹ ಸೃಷ್ಟಿಕರ್ತನಾದ ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ನಾವು ಬಂದಿದ್ದೇವೆ. ಆದುದರಿಂದ ದೇವರು ನೋಡೋದು ನಮ್ಮ ಹೃದಯದಲ್ಲಿರುವಂತಹ ದಾಹವನ್ನು ಮಾತ್ರ. ನಾವು ಅವರ ವಾಕ್ಯಕ್ಕಾಗಿ ಅಥವಾ ಅವರ ಸಾನ್ನಿಧ್ಯಕ್ಕಾಗಿ ಎಷ್ಟೊಂದು ದಾಹದಿಂದ ನಾವು ಈ ಒಂದು ಸ್ಥಳದಲ್ಲಿ ಒಟ್ಟಾಗಿ ಸೇರಿದ್ದೇವೆ ಅನ್ನೋದನ್ನು ಮಾತ್ರ ಅವರು ಗಮನಿಸ್ತಾರೆ. ನಾವು ಯಾರು ಅನ್ನೋದು ದೇವರಿಗೆ ಮುಖ್ಯ ಅಲ್ಲ, ನಮ್ಮ ಹೃದಯ ಏನನ್ನು ಬಯಸ್ತಾ ಇದೆ ಅನ್ನೋದು ಮಾತ್ರ ದೇವರು ನೋಡೋದು. ನಾವು ಬಾಹ್ಯವಾಗಿ ಮಾನಸಿಕವಾಗಿ ನಾವು ಯಾರು, ಎಲ್ಲಿಂದ, ನಾವು ಹೇಗಿದ್ದೀವಿ ಅನ್ನೋದನ್ನು ನಾವು ನೋಡ್ತೀವಿ. ಆದರೆ ದೇವರು ನಮ್ಮ ಹೃದಯ ಏನನ್ನು ಬಯಸ್ತಾ ಇದೆ ಈ ಸಮಯದಲ್ಲಿ ಅಷ್ಟೇ ದೇವರು ನೋಡ್ತಾ ಇದ್ದಾರೆ. ಆದ್ದರಿಂದ ನಮ್ಮೆಲ್ಲರ ಹೃದಯಗಳು ದೇವರನ್ನ ಮಾತ್ರ ಬಯಸುವ ಹೃದಯಗಳಾಗಲಿ, ಅವರ ವಾಕ್ಯವನ್ನು ಮಾತ್ರ ಬಯಸುವಂಥ ಹೃದಯಗಳಾಗಲಿ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇರೆ ರೀತಿಯ ಪ್ರಾಪಂಚಿಕವಾದ ಮಾನುಷಿಕವಾದ ಆಲೋಚನೆಗಳು, ಚಿಂತೆಗಳು ನಿಮ್ಮಲ್ಲಿದ್ದರೆ, ಒಂದು 2 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ನಿಜವಾಗಲೂ ನಮಗೆ ದೇವರ ಸ್ವರ ಕೇಳಬೇಕು, ದೇವರ ಆಲೋಚನೆಗಳು ನನ್ನ ಹೃದಯದಲ್ಲಿ ಈ ದಿನ ನಾನು ತುಂಬಿಸ್ಕೋಬೇಕು ಅಂತ ನಿಜವಾಗಲೂ ಬಯಸುವವರು ನೀವಿರುವ ಸ್ಥಳದಲ್ಲೇ, ಎಲ್ಲಿಂದ ನೀವು ಈ ಸಂದೇಶವನ್ನು ಆಲಿಸ್ತಾ ಇದ್ದೀರೋ ಅಲ್ಲೇ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಒಟ್ಟಾಗಿ ಪವಿತ್ರಾತ್ಮ ದೇವರಲ್ಲಿ ಪ್ರಾರ್ಥಿಸೋಣ. ಹೋಲಿ ಸ್ಪಿರಿಟ್ ಈಸ್ ಆರ್ ಹೆಲ್ಪರ್. ಹೋಲಿ ಸ್ಪಿರಿಟ್ ಹೆಲ್ಪ್ಸ್ ಅಸ್ ಆಲ್ವೇಸ್. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ದಾಹದಿಂದ ಇರುವವನಿಗೆ ಜೀವ ಜಲವನ್ನು ಕೊಡುವಂಥ ಪ್ರಭು ಯೇಸುವೆ, ಈ ಒಂದು ಸಮಯದಲ್ಲಿ ನಮ್ಮೊಬ್ಬೊಬ್ಬರ ಹೃದಯದಲ್ಲಿಯೂ ಕೂಡ ವಾಕ್ಯಕ್ಕಾಗಿ ದಾಹವನ್ನು ಅಧಿಕಪಡಿಸಿರಿ ಪವಿತ್ರಾತ್ಮರೇ. ಇನ್ನೂ ಹೆಚ್ಚಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳಲು, ಇನ್ನೂ ಹೆಚ್ಚಾಗಿ ತಂದೆಯಾದ ದೇವರನ್ನು ನಾವು ಪ್ರೀತಿಸಲು, ಇನ್ನೂ ಹೆಚ್ಚಾಗಿ ನಿಮ್ಮ ಮಾರ್ಗದಲ್ಲಿ ನಾವು ನಡೆಯಲು ಬೇಕಾದ ವಾಕ್ಯದ ಬೆಳಕನ್ನು ನಮ್ಮ ಹೃದಯದಲ್ಲಿ ತುಂಬಿಸಿರಿ ಪವಿತ್ರಾತ್ಮರೇ. ಸಕಲ ವಿಧವಾದ ದೇವರ ಜ್ಞಾನಕ್ಕೆ, ದೇವರ ಪ್ರೀತಿಗೆ, ದೇವರ ಆಲೋಚನೆಗಳಿಗೆ ವಿರುದ್ಧವಾದ ಸಕಲವು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ. ಈ ಸಮಯದಲ್ಲಿ ನಾವು ಆಲಿಸುವಂಥ ಪ್ರತಿ ಒಂದು ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಮಾಂಸ ಧರಿಸಲಿ ಅಪ್ಪ, ಅನುಭವವಾಗಲಿ ಅಪ್ಪ. ಅವುಗಳ ಮುಖಾಂತರ ಪ್ರತಿಯೊಬ್ಬರು ಹೊಸ ಬಲವನ್ನು ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್.
ಪ್ರೈಸ್ ದ ಲಾರ್ಡ್. ಕೀರ್ತನೆಗಳ ಪುಸ್ತಕ 119ರಲ್ಲಿ ಕೀರ್ತನೆಗಳು 119 ವಾಕ್ಯ 50 ನಾವು ಈ ರೀತಿಯಾಗಿ ಓದ್ತೀವಿ. ಸಾಮ್ 119. ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ, ಆಪತ್ ಕಾಲದಲ್ಲಿ ನನಗೆ ಅದೇ ಸಾಂತ್ವನ. ಎಲ್ಲರೂ ನಾವೊಂದ್ಸರಿ ಜೋರಾಗಿ ಇದನ್ನು ಹೇಳೋಣ. ದೇವರ ನುಡಿ ನನಗೆ ತರುತ್ತದೆ ಹೊಸ ಚೈತನ್ಯ. ದೇವರ ವಾಕ್ಯಗಳು ಯೇಸುವಿನ ಮಾತುಗಳು, ಶುಭ ಸಂದೇಶ ನನಗೆ ಹೊಸ ಬಲವನ್ನು, ಹೊಸ ಶಕ್ತಿಯನ್ನು ತಂದು ಕೊಡುತ್ತದೆ. ಆಪತ್ ಕಾಲದಲ್ಲಿ, ಕಷ್ಟ ಕಾಲದಲ್ಲಿ, ರೋಗದ ಸಮಯದಲ್ಲಿ, ಸೋತು ಹೋದ ಸಮಯದಲ್ಲಿ, ಅನೇಕ ಭಯಕ್ಕೆ ಒಳಗಾದಾಗ ದೇವರ ವಾಕ್ಯ ನನಗೆ ಸಹಾಯ ಮಾಡುತ್ತದೆ, ಶಕ್ತಿ ನೀಡುತ್ತದೆ, ಹೊಸ ಬಲ ತುಂಬಿಸುತ್ತದೆ. ಆಪತ್ ಕಾಲದಲ್ಲಿ ಸಾಂತ್ವನವನ್ನು ನೀಡುತ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಆಪತ್ತುಗಳಿಗೆ, ಕಷ್ಟಗಳಿಗೆ, ಸಂಕಟಗಳಿಗೆ, ಸಮಸ್ಯೆಗಳಿಗೆ ಮತ್ತು ಪಾಪಗಳಿಗೆ ನಾವು ಒಳಗಾಗ್ತೀವಿ. ಆ ರೀತಿ ಒಳಗಾದಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸ್ತದೆ, ಲೋಕ ನಮ್ಮನ್ನು ಖಂಡಿಸ್ತದೆ, ಮನುಷ್ಯರು ನಮ್ಮನ್ನು ಖಂಡಿಸ್ತಾರೆ. ಆದರೆ ದೇವರ ವಾಕ್ಯ ಕೂಡ ಖಂಡಿಸುವಂಥ ಸಂದರ್ಭದಲ್ಲಿ ಖಂಡಿಸುತ್ತೆ. ಆದರೆ ದೇವರ ವಾಕ್ಯದ ಇನ್ನೊಂದು ವಿಶೇಷತೆ ಏನು ಅಂದರೆ, ಅದು ನಮ್ಮನ್ನು ಸಂತೈಸುತ್ತದೆ. ಯಾವ ರೀತಿ ಒಂದು ತಾಯಿ ತನ್ನ ಮುದ್ದು ಮಗುವನ್ನು ಸಂತೈಸ್ತಾಳೋ, ಆ ಮಗು ಬಿದ್ದಾಗ ಅದೇ ರೀತಿ ದೇವರು ಸಂತೈಸ್ತಾರೆ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ಸಂತೈಸುವ ತಾಯಿಯಂತೆ ನಾನು ನಿನ್ನನ್ನು ಸಂತೈಸುತ್ತೇನೆ. ಯಾವ ರೀತಿ ಸಂತೈಸ್ತಾರಂತೆ ದೇವರು ನಮ್ಮನ್ನು? ಒಂದು ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ಸಂತೈಸ್ತದೆಯೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಸಂತೈಸ್ತಾರಂತೆ. ಆದ್ದರಿಂದ ಒಂದು ವೇಳೆ ಯಾರಿಗಾದರೂ ತಾಯಿ ಇಲ್ಲ, ತಂದೆ ಇಲ್ಲ, ನನಗೆ ಜೀವನ ಸಂಗಾತಿ ಇಲ್ಲ, ನನಗೆ ಸಂತೈಸಲಿಕ್ಕೆ ಅಥವಾ ಸಾಂತ್ವನ ಹೇಳಲಿಕ್ಕೆ ಯಾರೂ ಇಲ್ಲ ಅಂತ ಯಾರಾದರೂ ಕೊರಗ್ತಾ ಇದ್ದರೆ, ನಿಮ್ಮನ್ನು ಸಂತೈಸಲಿಕ್ಕೆ ಯೇಸು ಇದ್ದಾರೆ. ಯಾವ ರೀತಿಯಲ್ಲಿ ಅವರು ಸಂತೈಸ್ತಾರಂದರೆ, ಒಂದು ಚಿಕ್ಕ ಮಗುವನ್ನು ಯಾವ ರೀತಿಯಲ್ಲಿ ತನ್ನ ತಾಯಿ ಸಂತೈಸ್ತಾರೋ ಅದೇ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮಗು ಏನೋ ಆಟ ಆಡ್ತಾ ಇದೆ, ಹೋಗೆಲ್ಲೋ ಬಿದ್ದುಬಿಡ್ತು. ಬಿದ್ದಾಗ ತಾಯಿ ಯಾವ ರೀತಿಯಲ್ಲಿ ಸಂತೈಸ್ತಾರೆ? ಆ ಮಗುವನ್ನು ಎತ್ಕೊಂಡು ಕೆಲವೊಮ್ಮೆ ಒಂದು ಏಟು ಹಾಕ್ಬೋದು. ಆ ಏಟು ಕೂಡ ಪ್ರೀತಿಯ ಏಟುಗಳಾಗಿದೆ. ಹೇಳಿದ್ದು ಕೇಳದೆ, ನನಗೆ ಗೊತ್ತಿಲ್ಲದೆ ಯಾಕೆ ಹೋಗಿ ಬಿದ್ದೆ, ಯಾಕೆ ಈ ಥರ ಮಾಡಿಕೊಂಡೆ ಅಂತ ಒಂದು ಏಟು ಕೊಡೋದು, ಅದು ಕೋಪದಿಂದ ಕೊಡುವ ಏಟಲ್ಲ, ಅದು ಪ್ರೀತಿಯಿಂದ ಕೊಡುವ ಏಟಾಗಿದೆ. ಅದಾದಮೇಲೆ ಗಾಯಕ್ಕೆ ಬೇಕಾದ ಔಷಧಿ ಹಚ್ತಾರೆ. ಅದಾದಮೇಲೆ ನಮ್ಮ ಜೊತೆಯಲ್ಲೇ ಎದೆಗೆ ಅಪ್ಪಿಕೊಂಡು ಇರ್ತಾರೆ. ಚಿಕ್ಕ ಮಕ್ಕಳಾದರೆ, ಸ್ವಲ್ಪ ದೊಡ್ಡವರಾದರೆ ಜೊತೆಯಲ್ಲೇ ಇದ್ಕೊಂಡು ಆ ಮಗನಿಗೆ ಅಥವಾ ಮಗಳಿಗೆ ಏನೇನು ಬೇಕು ಟೈಮಿಗೆ ಕರೆಕ್ಟಾಗಿ ಆ ತಾಯಿ ಮಾಡಿಕೊಡ್ತಾ ಇರ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಒಂದು ವೇಳೆ ತಾಯಿ ಕೈ ಕೊಟ್ಟರೂ ಕೊಡ್ಬೋದು. ಹೆತ್ತ ತಾಯಿ ತನ್ನ ಮೊಲೆಗೂಸನ್ನು ಮರೆತರೂ ಮರೆಯಬಹುದು, ಆದರೆ ದೇವರು ಮಾತ್ರ ಮರೆಯೋದಿಲ್ಲ ಅಂತ ಹೇಳ್ತಾರೆ. ತಾಯಿಯಂತೆ ಸದಾಕಾಲ ಸಂತೈಸಲಿಕ್ಕೆ ಒಬ್ಬರಿಗೆ ಮಾತ್ರ ಆಗುತ್ತೆ. ಅದು ನಮ್ಮನ್ನು ಸೃಷ್ಟಿಸಿದ, ನಮ್ಮನ್ನು ರಕ್ಷಿಸಿದ, ಸರ್ವಶಕ್ತನಾದ, ನಿತ್ಯವೂ ಜೀವಿಸುವ, ಒಳ್ಳೆಯವನು ಮಾತ್ರ ಆಗಿರುವ, ಪ್ರೀತಿ ಸ್ವರೂಪನು ಮಾತ್ರವಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಸಾಧ್ಯವಾಗ್ತದೆ. ಆದುದರಿಂದ ನಮಗೆ ಯಾವತ್ತೂ ಕೂಡ ನಿರಾಶೆ ಅನ್ನೋದಿಲ್ಲ. ಬೈಬಲ್ ಹೇಳುತ್ತೆ, ಆತನಲ್ಲಿ ವಿಶ್ವಾಸ ಇಟ್ಟವರು ಆಶಾಭಂಗ ಪಡೋದಿಲ್ಲ. ನಮಗೆ ಆಶಾಭಂಗ ಆಗ್ತಾ ಇದ್ದರೆ ನಾವು ಆತನಲ್ಲಿ ಇನ್ನೂ ಕೂಡ ಏನಿಟ್ಟಿಲ್ಲ?
ವಿಶ್ವಾಸ ಇಟ್ಟಿಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ ವಿಶ್ವಾಸ ಇದೆ ಎಂಬುದಾಗಿ, ಆದರೆ ನಿಜವಾಗಲೂ ಆತನಲ್ಲಿ ನಾವು ವಿಶ್ವಾಸ ಇಡುವುದಾದರೆ, ನನ್ನ ದೇವರು ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ನನ್ನ ದೇವರು ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. ನನ್ನ ದೇವರು ಪ್ರಭು ಯೇಸು ಕ್ರಿಸ್ತರು ನನ್ನ ಜೀವನ ಸಂಗಾತಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. ನನ್ನ ದೇವರು ನನ್ನ ಎಲ್ಲ ಬಂಧು ಬಳಗ ಸ್ನೇಹಿತರಿಗಿಂತಲೂ ಮಕ್ಕಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. ಅವರು ಸದಾಕಾಲ ನನ್ನೊಡನೆ ಇರ್ತಾರೆ. ಯಾವಾಗ ಒಂದು ತಾಯಿ ಮಗುವಿನ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೋ ಆ ಮಗು ಯಾವಾಗಲೂ ಸಂತೋಷವಾಗಿಯೇ ಇರುತ್ತೆ. ಆದರೆ ಯಾವಾಗಲೂ ಇರಲಿಕ್ಕಾಗೋದಿಲ್ಲ, ಪ್ರಾಕ್ಟಿಕಲಿ ಆಗೋದಿಲ್ಲ. ಒಂದು ದಿನ ತಾಯಿ ಕೂಡ ದುರ್ಬಲಳಾಗ್ತಾಳೆ, ಅಥವಾ ಸತ್ತು ಹೋಗ್ಬೋದು, ಅಥವಾ ಇನ್ಯಾವುದೋ ಶೋಧನೆಯಲ್ಲಿ ಬಿದ್ದು ಹೋಗ್ಬೋದು. ಆದರೆ ನಮ್ಮ ದೇವರು ಯಾವತ್ತೂ ಶೋಧನೆಗೊಳಗಾಗೋದು ಇಲ್ಲ, ಸತ್ತು ಹೋಗೋದು ಇಲ್ಲ, ದೂರ ಆಗೋದು ಇಲ್ಲ. ಅವರು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ, ನಿತ್ಯವೂ ಜೀವಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲ, ಅವರು ಯಾವಾಗಲೂ ಒಳ್ಳೆಯವರು ಮಾತ್ರ ಆಗಿರ್ತಾರೆ, ಯಾವಾಗಲೂ ಕರುಣೆ ಉಳ್ಳವರು ಮಾತ್ರ ಆಗಿರ್ತಾರೆ. ಇಷ್ಟು ಒಳ್ಳೆಯ ದೇವರು ನಮಗಿದ್ದಾರೆ. ನಾವು ನಂಬಬೇಕು, ನಾವು ಈ ನಂಬಿಕೆಯಲ್ಲಿ ಜೀವಿಸಬೇಕು. ಈ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಂತೈಸಿ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಂತೈಸಿ ನಮ್ಮ ಒಂದು ಇಷ್ಟದ ಪ್ರಕಾರ ನಮ್ಮನ್ನು ಬಿಟ್ಟು ಬಿಡುವ ದೇವರು ಅಲ್ಲ. ಪ್ರತಿಯೊಂದು ತಂದೆ ತಾಯಿ ನೋಡಿ, ಕೆಲವೊಂದು ಕುಟುಂಬಗಳಲ್ಲಿ ನಾವು ನೋಡುವಾಗ ಕೆಲವೊಂದು ತಂದೆ ತಾಯಂದರು ಅನ್ನೋದಕ್ಕಿಂತ ತಂದೆಯಂದರು ಕೆಲವರು ಕುಡುಕರಾಗಿರ್ತಾರೆ. ಅದೊಂದು ಚಟವಾಗಿ ಬಂದಿರುತ್ತೆ, ಅಥವಾ ಬೇರೆ ಪೈಶಾಚಿಕ ತೊಂದರೆಗಳಿಗೆ ಒಳಗಾಗಿ ಕುಡುಕುತನಕ್ಕೆ ಅಡಿಕ್ಟ್ ಆಗಿರ್ತಾರೆ. ಆ ಕುಡುಕ ತಂದೆಗೂ ಕೂಡ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕಾಳಜಿ ಇರುತ್ತೆ. ನನ್ನ ಮಗನಿಗೆ ಒಳ್ಳೆಯದಾಗಬೇಕು, ನನ್ನ ಮಗಳಿಗೆ ಒಳ್ಳೆಯದಾಗಬೇಕು ಅಂತಲೇ ಮನಸ್ಸಿನಲ್ಲಿ ಬಯಸ್ತಾರೆ, ಮತ್ತು ಪ್ರಯತ್ನ ಕೂಡ ಪಡ್ತಾರೆ. ಕೆಟ್ಟದ್ದಾಗಬೇಕು ಅಂತ ಯಾವುದೇ ತಂದೆ ಅಥವಾ ತಾಯಿ ಬಯಸೋದಿಲ್ಲ. ಮಾತ್ರವಲ್ಲ, ಮಕ್ಕಳು ಸ್ವೇಚ್ಛಾಚಾರಿಗಳಾಗಿ ತಮ್ಮ ಇಚ್ಛೆ ಪ್ರಕಾರ ಬದುಕಬೇಕು ಅಂತ ಯಾವ ತಂದೆ ತಾಯಿ ಕೂಡ ಬಯಸೋದಿಲ್ಲ. ಕೆಲವು ತಂದೆಯಂದರು ಅಥವಾ ತಾಯಿಯಂದರು ಹೇಳೋದನ್ನು ನಾವು ಕೇಳಿರ್ಬೋದು. ನಾವೇನೋ ಹಾಳಾಗಿ ಹೋಗ್ಬಿಟ್ವಿ, ನಾವೇನೋ ದೇವ್ರನ್ನ ಅರ್ಥಕೊಳ್ದೆ ನಮ್ಮ ಜೀವನನ ಹಾಳು ಮಾಡ್ಕೊಂಡು ಬಿಟ್ವಿ, ನನ್ನ ಮಗ ಹಾಗಾಗಬಾರ್ದು, ನನ್ನ ಮಗಳು ಹಾಗಾಗಬಾರ್ದು ಎಂಬ ತಂದೆ ತಾಯಿಯಂದರು ಅನೇಕರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು, ಅವರು ಕೆಟ್ಟವರಲ್ಲ, ಅವರು ಆಲ್ವೇಸ್ ಗುಡ್. ಗಾಡ್ ಈಸ್ ಆಲ್ವೇಸ್ ಗುಡ್, ಓನ್ಲಿ ಗುಡ್. ಆ ಒಳ್ಳೆಯವರು ಮಾತ್ರವಾಗಿರ್ತಕ್ಕಂಥ ದೇವರು ನಮ್ಮನ್ನು ಸಂತೈಸೋದು ಯಾತಕ್ಕೋಸ್ಕರ ಅಂದರೆ, ನಮ್ಮ ಇಚ್ಛೆಯಂತೆ ನಮ್ಮನ್ನು ಬಿಟ್ಟು ಬಿಡಲಿಕ್ಕಾಗಿ ಅಲ್ಲ, ತಮ್ಮ ಇಚ್ಛೆಯಂತೆ ನಾವು ನಡ್ಕೊಂಡು ಬರಲಿಕ್ಕೆ ಅಥವಾ ಜೀವಿಸಲಿಕ್ಕೆ. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ವೈ ಗಾಡ್ ಕನ್ಸೋಲ್ಸ್ ಅಸ್? ವಾಟ್ ಈಸ್ ದ ರೀಸನ್ ಗಾಡ್ ಈಸ್ ಕನ್ಸೋಲಿಂಗ್ ಅಸ್? The reason is we must walk according to His plan, not according to our desire. Many times we think that our God is a consoling God and He will help us to live according to our wishes. No, never. He will always help us to live the best life. ನಮ್ಮ ದೇವರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ದ ಬೆಸ್ಟ್ ಆಗಿರ್ತಕ್ಕಂಥ ಜೀವನವನ್ನು ಜೀವಿಸಲಿಕ್ಕೋಸ್ಕರನೇ ನಮ್ಮನ್ನು ಸಂತೈಸೋದು. ಸೊ ಬೆಸ್ಟ್ ಲೈಫ್ ಅಂತ ಹೇಳುವಾಗ ಅದು ಯಾವುದು? ವಾಟ್ ಈಸ್ ದಟ್ ಬೆಸ್ಟ್ ಲೈಫ್? ದಟ್ ಬೆಸ್ಟ್ ಲೈಫ್ ಈಸ್ ಇಟರ್ನಲ್ ಲೈಫ್. ಬೆಸ್ಟ್ ಲೈಫ್ ಯಾವುದು ಅಂದರೆ ನಿತ್ಯ ಜೀವ, ಅಮರ ಜೀವ. ಅದನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ, ಲೈಫ್ ಇನ್ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುವಂತಹ ಜೀವನವಾಗಿದೆ ಈ ನಿತ್ಯ ಜೀವ. ಈ ಭೂಮಿಯಲ್ಲಿ ನಾವು ನಿತ್ಯ ಜೀವದ ಒಂದು ದಾರಿಯಲ್ಲಿ ಇದ್ದೀವಿ ಅಂದರೆ ಅರ್ಥ ಏನು? ಹೌ ಡು ಯು ನೋ ದ್ಯಾಟ್ ಯು ಆರ್ ವಾಕಿಂಗ್ ಟುವರ್ಡ್ಸ್ ಇಟರ್ನಲ್ ಲೈಫ್ ಆರ್ ಹೆವನ್? ದ ಎವಿಡೆನ್ಸ್ ಈಸ್ your life is in fellowship with the Holy Spirit. When you are in fellowship with the Holy Spirit,
ಯು ಆರ್ ಲಿವಿಂಗ್ ಫಾರ್ ಹೆವೆನ್ ಆರ್ ಯು ಆರ್ ಲಿವಿಂಗ್ ಎನ್ ಇಟರ್ನಲ್ ಲೈಫ್. ನಿತ್ಯವಾದ ಜೀವನವನ್ನು ನೀವು ಜೀವಿಸ್ತಾ ಇದ್ದೀರಿ. ಯಾವಾಗ ನಾವು ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲದೆ ಬದುಕ್ತೀವೋ ಅದು ಕೇವಲ ಲೌಕಿಕವಾದ ಜೀವನವಾಗ್ತದೆ. ಇವತ್ತು ಎಷ್ಟೋ ಕ್ರೈಸ್ತರು ನಾವು ಹೇಗೆ ಬದುಕ್ತಾ ಇದ್ದೀವಿ? ನಾವು ಬದುಕ್ತಾ ಇರೋದು ವಿ ಥಿಂಕ್ ದ್ಯಾಟ್ ವಿ ಆರ್ ಲಿವಿಂಗ್ ಇಟರ್ನಲ್ ಲೈಫ್ ಜಸ್ಟ್ ಬಿಕಾಸ್ ವಿ ಆರ್ ಕ್ರಿಶ್ಚಿಯನ್ ಇನ್ ಆರ್ ರಿಲಿಜನ್. ಒಂದು ನಮ್ಮ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ನಾವು ಇರೋದ್ರಿಂದ ನಾವು ನಿತ್ಯ ಜೀವದಲ್ಲಿ ಇದ್ದೀವಿ ಅಂತ ಕೆಲವರು ಭಾವಿಸ್ತಾರೆ. ಸಾರಿ, ಆ ಥರ ಇಲ್ಲ. ನಿತ್ಯ ಜೀವದಲ್ಲಿ ನಾವು ನಿಜವಾಗಲೂ ಇರುವಾಗ ನಾವು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿರ್ತೀವಿ. ದಟ್ ಈಸ್ ಇಟರ್ನಲ್ ಲೈಫ್. ಪವಿತ್ರಾತ್ಮ ಅಂತ ಹೇಳುವಾಗ ಯೇಸು ಇಲ್ವಾ ಅಂತ ಕೇಳಬೇಡಿ. ಪವಿತ್ರಾತ್ಮ ಅಂತ ಹೇಳುವಾಗ ಅಲ್ಲಿ ಯೇಸುನೂ ಇರ್ತಾರೆ, ಅಲ್ಲಿ ತಂದೆ ದೇವರು ಇರ್ತಾರೆ. ತಂದೆ ದೇವರ ಅನ್ಯೋನ್ಯತೆ ಅಂತ ಹೇಳುವಾಗ ಅಲ್ಲಿ ಯೇಸುನೂ ಇರ್ತಾರೆ, ಪವಿತ್ರಾತ್ಮರು ಇರ್ತಾರೆ. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆ ಅಂತ ಹೇಳುವಾಗ ಅಲ್ಲಿ ತಂದೆ ದೇವರು ಇರ್ತಾರೆ, ಪವಿತ್ರಾತ್ಮರು ಇರ್ತಾರೆ. ಯಾಕೆಂದರೆ ದೇವರು ತ್ರಿತ್ವವಾಗಿದ್ದಾರೆ. ಅವರ್ ಗಾಡ್ ಈಸ್ ಟ್ರಿಯೂನ್ ಗಾಡ್. ಮೂರು ವ್ಯಕ್ತಿತ್ವಗಳು ಬಟ್ ಒನ್ ಗಾಡ್, ಏಕ ದೇವರು. ಸೊ ಓಕೆ, ಈ ಒಂದು ನಿತ್ಯತೆಯ ದಾರಿಯಲ್ಲಿ ಹೋಗಲಿಕ್ಕೆ ದೇವರು ನಮಗೆ ಕೊಟ್ಟಂತಹ ಅಥವಾ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಮುಂದೆ ಹೋಗಲಿಕ್ಕೆ ದೇವರು ನಮಗೆ ಕೊಟ್ಟಂಥ ಅನೇಕ ಗಿಫ್ಟ್ಗಳಿದೆ. ಆ ಗಿಫ್ಟ್ಗಳಲ್ಲಿ ಇನ್ನೊಂದು ಗಿಫ್ಟ್ ಯಾವುದು ಅಂದರೆ, ಒಂದು ಹೋಲಿ ಸ್ಪಿರಿಟ್ ಖಂಡಿತ ದೇವರೊಂದು ಗಿಫ್ಟಾಗಿ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವಿಶ್ವಾಸವನ್ನು ಕೂಡ ದೇವರು ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ ರೋಮನ್ಸ್ ಚಾಪ್ಟರ್ 12, ರೋಮನ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 3ನೇ ವಾಕ್ಯ ಅನಿಸುತ್ತೆ. ದೇವರು ನನಗೆ ದಯಪಾಲಿಸಿರುವ ಸೇವೆಯ ನಿಮಿತ್ತ ನಾನು ನಿಮಗೆ ಹೇಳುವ ಬುದ್ಧಿಮಾತು, ನಿಮ್ಮಲ್ಲಿ ಯಾರು ತನ್ನನ್ನೇ ಅತಿಯಾಗಿ ಭಾವಿಸಿಕೊಳ್ಳದಿರಲಿ. ದೇವರು ತನಗೆ ಇಟ್ಟಿರುವ ವಿಶ್ವಾಸದ ಪರಿಮಾಣದ ಮೇರೆಗೆ ಪ್ರತಿಯೊಬ್ಬನು ತನ್ನ ಬಗ್ಗೆ ಸರಿಯಾದ ಅಭಿಪ್ರಾಯ ಹೊಂದಿರಲಿ. ನೋಡಿ, ದೇವರು ತನಗೆ ಇಟ್ಟಿರುವ ವಿಶ್ವಾಸದ ಪರಿಮಾಣದ ಮೇರೆಗೆ ಅಂದರೆ ದೇವರು ಪ್ರತಿಯೊಬ್ಬರಿಗೂ ದಿ ಮೆಜರ್ ಆಫ್ ಫೇತ್ ಗಾಡ್ ಹ್ಯಾಸ್ ಗಿವನ್ ಟು ಎವ್ರಿ ಬಿಲೀವರ್. ವೆನ್ ಯು ಕಮ್ ಟು ಬಿಲೀವ್ ಜೀಸಸ್, ಗಾಡ್ ಹ್ಯಾಸ್ ಗಿವನ್ ಅಸ್ ದ ಗಿಫ್ಟ್ ಆಫ್ ಫೇತ್, ದಿ ಮೆಜರ್ ಆಫ್ ಫೇತ್. ಪ್ರತಿಯೊಬ್ಬರಿಗೂ ಕೂಡ ಒಂದು ಪರಿಮಾಣದ ವಿಶ್ವಾಸವನ್ನು ದೇವರು ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಒಂದು ವಿಶ್ವಾಸವನ್ನು ದೇವರು ನಮಗೆ ಕೊಡದೇ ಇದ್ದಿದ್ದರೆ ನಮಗೆ ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಈ ಮನೆಯಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ವೆಬ್ಬೆಕ್ಸ್ನಲ್ಲಿ ಪ್ರತಿದಿನ ನಾವು ಒಟ್ಟಾಗಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದರಿಂದಾನೇ ನಮಗೆ ಬೈಬಲ್ ಓದಲಿಕ್ಕೆ ಆಗ್ತಾ ಇದೆ. ಬೇರೆಯವರಿಗೆ ಕಣ್ಣಿಗೆ ಕಾಣದೇ ಇರುವ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ನಮಗೆ ಹೇಗೆ ಸಾಧ್ಯ ಆಗ್ತಾ ಇದೆ? ಬಿಕಾಸ್ ವಿ ಹ್ಯಾವ್ ಫೇತ್. ನಾವು ಚರ್ಚಿಗೆ ಹೋಗ್ತೀವಿ, ಭಾನುವಾರ ಚರ್ಚಿಗೆ ಹೋಗ್ತೀವಿ, ಅಲ್ಲಿ ದೇವ್ರನ್ನ ಆರಾಧಿಸ್ತೀವಿ. ಯಾಕೆ ಹೋಗ್ತೀವಿ? ಅಲ್ಲಿ ಯೇಸುನ ನೋಡಲಿಕ್ಕಾಗೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಫೇತ್. ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸ್ತೀವಿ. ಯಾಕೆ ಪ್ರಾರ್ಥಿಸ್ತೀವಿ? ಬಿಕಾಸ್ ವಿ ಹ್ಯಾವ್ ಫೇತ್. ಯಾರು ಕೊಟ್ಟರು ಆ ವಿಶ್ವಾಸವನ್ನು? ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಸೈತಾನ ಏನು ಮಾಡ್ತಾನೆ ಅಂದರೆ, ಆ ವಿಶ್ವಾಸದ ಒಂದು ವಿಶ್ವಾಸ ಅನ್ನೋದು ಒಂದು ಕೆಂಡ ಅಂತ ಇಟ್ಕೊಳ್ಳಿ, ಕೆಂಡ. ಆ ಕೆಂಡದ ಮೇಲೆ ಬೂದಿನ ಹಾಕ್ತಾನೆ. ಆ ಬೂದಿ ಏನು ಅಂದರೆ ಅನೇಕ ವಿಧವಾದ ಲೌಕಿಕವಾದ ಚಿಂತೆಗಳು ಮತ್ತು ಅವಿಶ್ವಾಸ, ಮೂಢನಂಬಿಕೆ ಮುಂತಾದ ಬೂದಿಯನ್ನು ಈ ಕೆಂಡದ ಮೇಲೆ ಹಾಕ್ತಾನೆ. ಕೆಂಡ ಇರುತ್ತೆ, ಕೆಂಡ ಕೆಳಗಡೆ ಇರುತ್ತೆ, ಆದರೆ ಬೂದಿ ಮುಚ್ಕೊಂಡಿರುತ್ತೆ. ಅದೇ ರೀತಿಯಲ್ಲಿ ವಿಶ್ವಾಸ ಅನ್ನೋದು ಇರುತ್ತೆ, ಅದರ ಮೇಲೆ ಬೂದಿ ಬಿದ್ದಿರುತ್ತೆ. ನಾವೇನು ಮಾಡಬೇಕು? ನಾವೀ ಬೂದಿಯನ್ನು ದೂರ ಮಾಡಬೇಕು, ಊದಬೇಕು. ಆವಾಗ ಬೂದಿಯನ್ನು ಊದಿದ್ರೆ ಏನಾಗುತ್ತೆ? ಅದರ ಒಳಗಡೆ ಇರುವ ಕೆಂಡ ಉರಿಯುತ್ತೆ. ಈ ಬೂದಿನ ಊದೋದು ಯಾವ ಥರ? ಈ ಥರ. ಆವಾಗ ವೆಬ್ಬೆಕ್ಸಲ್ಲಿ ನಾವು ಪ್ರತಿದಿನ ಜಾಯಿನ್ ಆಗುವಾಗ ಏನಾಗುತ್ತೆ? ನಮ್ಮ ಮೇಲೆ ಈ ಲೋಕದ
ಇತರ ಜೀವಿತದಿಂದ, ನಮ್ಮ ಸಾಂಸಾರಿಕ ಜೀವಿತದಿಂದ ನಮ್ಮ ಮೇಲೆ ಬೀಳುವಂತಹ ಈ ಲೋಕದ ಬೂದಿಯನ್ನು, ವಿಶ್ವಾಸ, ಮೂಢನಂಬಿಕೆ ಮತ್ತು ಲೌಕಿಕವಾದ ಅನೇಕ ಚಿಂತೆಗಳು ಎಂಬ ಈ ಬೂದಿಯನ್ನು ಊದುವಂಥ ಕಾರ್ಯ ಯಾವುದು? ಈ ರೀತಿಯಲ್ಲಿ ಆನ್ಲೈನ್ನಲ್ಲಿ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸುವಾಗ, ದೇವರ ವಾಕ್ಯವನ್ನು ಆಲಿಸುವಾಗ ಇದರ ಮುಖಾಂತರವಾಗಿ ಈ ಬೂದಿ ಊದಬಹುದು. ಕಳೆದ 4 ದಿವಸಗಳು ಬೂದಿ ಊದುವ ಕಾರ್ಯಕ್ರಮ ಇತ್ತು. ಏನು? ಮಂಗಳೂರಿನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ 4 ದಿನ ಧ್ಯಾನಕೂಟ ಇತ್ತು. ಕೊಯ್ನೋನಿಯ 9, ನೆಕ್ಸ್ಟ್ ಕೊಯ್ನೋನಿಯ 9 ಆಗಸ್ಟ್ ತಿಂಗಳ 15ನೇ ತಾರೀಕು ಪ್ರಾರಂಭ ಆಗುತ್ತೆ. ಆಗಸ್ಟ್ 15 ಸಂಜೆ 4 ಗಂಟೆಗೆ ಪ್ರಾರಂಭ ಆಗ್ತದೆ. ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಮಂಗಳೂರಿನ ಸಮೀಪ ಇರುವ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ರಿಟ್ರೀಟ್ ಸೆಂಟರ್ನಲ್ಲಿ 15ನೇ ತಾರೀಕು ಪ್ರಾರಂಭ ಆಗಿ 15, 16, 17, 18ನೇ ತಾರೀಕು ಸಂಜೆ 4 ಗಂಟೆಗೆ ಮುಗೀತದೆ. ಈ ಬೆಳವಣಿಗೆ ಧ್ಯಾನಕೂಟಕ್ಕೆ ಎಲ್ಲರಿಗೂ ಸ್ವಾಗತ. ಯಾರು ಬೇಕಾದರೂ ಬರ್ಬೋದು. ಇನ್ನೂ ಹೆಚ್ಚಾಗಿ ಯೇಸುವನ್ನು ಅರಿತುಕೊಳ್ಳಲು, ಅನುಭವಿಸಲು, ಅವರಿಗಾಗಿ ಜೀವಿಸಲು ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಬಂದಾಗ ಏನು ಸಿಗುತ್ತೆ? ನಮ್ಮ ಮೇಲೆ ಬಿದ್ದಿರುವ, ನಮ್ಮ ಈ ಒಂದು ಆತ್ಮಿಕ ಜೀವಿತದ ಮೇಲೆ ಬಿದ್ದಿರುವ, ಕ್ರಿಸ್ತಿಯ ಜೀವಿತದ ಮೇಲೆ ಲೋಕದಿಂದ, ಸೈತಾನನಿಂದ, ಶರೀರ ಸ್ವಭಾವದ ಮುಖಾಂತರವಾಗಿ ಬಿದ್ದಿರ್ತಕ್ಕಂತಹ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಆತ್ಮಿಕವಾದ ಬೂದಿ ಕುತ್ಕೊಬಿಟ್ಟಿದೆ, ಕೊಳೆ ಕುಳಿತುಕೊಬಿಟ್ಟಿದೆ. ಇದನ್ನು ತೊಳೆಯುವ, ಇದನ್ನು ಊದುವ ಕಾರ್ಯ ಮಾಡ್ಬೋದು. ಯಾರು ಊದ್ತಾರೆ? ಯಾರು ತೊಳಿತಾರೆ? ದೇವರೇ ತೊಳಿತಾರೆ, ದೇವರೇ ಊದ್ತಾರೆ, ಪವಿತ್ರಾತ್ಮರೇ ಮಾಡ್ತಾರೆ. ಯಾವುದರ ಮುಖಾಂತರ? ವಾಕ್ಯದ ಮುಖಾಂತರ, ಸತ್ಯದ ಅರಿವಿನ ಮುಖಾಂತರ. ಸತ್ಯದ ಅರಿವು ಏನು ಮಾಡುತ್ತೆ? ವಾಕ್ಯ ಏನು ಮಾಡುತ್ತೆ? ಅದು ಕ್ರಿಯೆ ಮಾಡುತ್ತೆ. ನಾವು ಮೊದಲೇ ಓದಿದ ಹಾಗೆ ಕೀರ್ತನೆ 119ರಲ್ಲಿ 50ನೇ ವಾಕ್ಯ ಓದಿದ್ವಿ. ಸಾಮ್ 119 ವರ್ಸ್ 50 ಏನು ಓದಿದ್ವಿ? ಇನ್ನೊಂದು ಸರಿ ಓದೋಣ ವಾಕ್ಯವನ್ನು. ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ನೋಡಿ, ನವಚೇತನ. ದ ವರ್ಡ್ ಆಫ್ ಗಾಡ್ ವಿಲ್ ರಿನೀವ್ ಯುವರ್ ಸ್ಟ್ರೆಂತ್. You can renew your Christian life through the word of God. You can renew your faith life through the word of God. You can renew your family life through the word of God. You can renew your prayer life through the word of God. This renewal will take place through the revelation of God's word. ನೀವು ಕೇಳ್ಬೋದು, ಧ್ಯಾನಕ್ಕೆ ಬಂದರೆ ನಮಗೆ ಏನು ಸಿಗುತ್ತೆ? ನಾವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತಾ? ನಾವು ಕೇಳಿದ್ದೆಲ್ಲ ಸಿಗುತ್ತಾ? ಖಂಡಿತ ಸಿಗೋಲ್ಲ. ಅಂದ್ಕೊಂಡಿದ್ದೆಲ್ಲ ಸಿಗೋಲ್ಲ, ಕೇಳಿದ್ದೆಲ್ಲ ಸಿಗೋದಿಲ್ಲ. ದೇವರು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ದೇವರು ಏನೇನು ಬಯಸಿದಾರೋ ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ, ಅದೆಲ್ಲ ಪಡ್ಕೊಳ್ಳಿಕ್ಕೊಂದು ಅವಕಾಶ. ಅದು ಕಳ್ಕೊಂಡ್ರೆ ನಮ್ಮ ಜೀವನ ಪೂರ್ತಿ ನಿರಾಶೆಯಲ್ಲಿ ಬದುಕಬೇಕಾಗ್ತದೆ. ಅದನ್ನು ಕಳ್ಕೊಂಡ್ರೆ ನಾವು ದುರ್ಬಲತೆಯಲ್ಲಿ ಬದುಕಬೇಕಾಗ್ತದೆ. ಅದನ್ನೆಲ್ಲ ಕಳ್ಕೊಂಡ್ರೆ, ಒಂದು ವೇಳೆ ನಮ್ಮಲ್ಲಿ ವಿಶ್ವಾಸ ಇದ್ದರೂ, ನಮ್ಮ ಒಳಗಡೆ ಪರಿಶುದ್ಧಾತ್ಮರಿದ್ದರೂ ಕೂಡ, ಈ ಲೋಕದ ಬೂದಿ, ಈ ಲೋಕದ ಕೆಸರು ಮುಚ್ಚಿರುವಾಗ ಏನಾಗ್ತದೆ ಅಂದರೆ, ಒಳಗಿರ್ತಕ್ಕಂಥದ್ದು ಕಾಣೋದಿಲ್ಲ, ಒಳಗಿರ್ತಕ್ಕಂಥ ಕೆಂಡ ಕಾಣೋದಿಲ್ಲ. ಏನಾದರೂ ಒಂದು ಚಿನ್ನ ಕೆಸರಲ್ಲಿ ಬಿದ್ದು ಹೋದರೆ ಅಲ್ಲಿ ಕೆಸರಿರುತ್ತೆ, ಆದರೆ ಒಳಗಡೆ ಬಿದ್ದೋಗಿರ್ತಕ್ಕಂಥ ಚಿನ್ನ ಕಾಣೋದಿಲ್ಲ. ಅದು ಕಾಣಬೇಕಾದ್ರೆ ಏನು ಮಾಡಬೇಕು? ಆ ಕೆಸರೆಲ್ಲ ತೆಗೆದು ಹಾಕಬೇಕು, ಕೆಸರಲ್ಲಿ ಹುಡುಕಬೇಕು, ಆಗ ಚಿನ್ನದ ಯಾವುದಾದ್ರೂ ಉಂಗುರ ಸಿಗುತ್ತೆ. ಇದನ್ನೆಲ್ಲ ತೆಗೆದು ಹಾಕೋದು ಯಾವುದು? ದೇವರ ವಾಕ್ಯ ಈ ಕಾರ್ಯವನ್ನು ಮಾಡ್ತಾರೆ, ಪವಿತ್ರಾತ್ಮರಿ ಕಾರ್ಯವನ್ನು ಮಾಡ್ತಾರೆ. ಯಾವ ರೀತಿಯಲ್ಲಿ ದೇವರ ಸತ್ಯದ ಅರಿವನ್ನು ಒಬ್ಬೊಬ್ಬ ಬೋಧಕನ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ಅವರು ತುಂಬಿಸ್ತಾರೆ. ತುಂಬಿಸುವವರು ಪವಿತ್ರಾತ್ಮರು. ಬೋಧಕರು ಬೋಧನೆ ಮಾತ್ರ ಮಾಡ್ತಾರೆ, ಅವರಿಗೇನು ಮಾಡಲಿಕ್ಕಾಗೋದಿಲ್ಲ ಬೇರೆ. ಆದರೆ ಪವಿತ್ರಾತ್ಮರು ಆ ವಾಕ್ಯಗಳನ್ನು ತೆಗೆದುಕೊಂಡು ಬಂದು ಆ ವಾಕ್ಯದಲ್ಲಿರ್ತಕ್ಕಂತಹ ಬೆಳಕನ್ನು ನಮ್ಮ ಹೃದಯದ ಒಳಗಡೆ ಚೆಲ್ತಾರೆ. ಆಗ ನಮ್ಮ ಒಳಗಡೆ ನಮಗೆ ಕಂಡ್ಕೊಳ್ಳಿಕ್ಕಾಗ್ತದೆ, ನಾನು ಇಲ್ಲಿ ನಷ್ಟಪಡಿಸ್ಕೊಂಡೆ, ನಾನು ಇಲ್ಲಿ ಕುಂದಿ ಹೋಗಿದ್ದೇನೆ, ನನ್ನಲ್ಲಿ ಇಲ್ಲಿ ತಪ್ಪಿದೆ, ನಾನು ಇಲ್ಲಿ ಸೋತು ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಬಿದ್ದು ಹೋಗ್ತಾ ಇದ್ದೀನಿ. ವಿ ಕ್ಯಾನ್ ಫೈಂಡ್ ಔಟ್ ವೇರ್ ವಿ ಆರ್ ಫಾಲಿಂಗ್. ವಿ ಕ್ಯಾನ್ ಫೈಂಡ್ ಅವರ್ ವೀಕ್ನೆಸ್ಸಸ್. Why I am weak, whichever the areas I need to be pruned, whichever area I need to be corrected. ಎಲ್ಲೆಲ್ಲಿ ನಾನು ಇನ್ನು ನನ್ನನ್ನು ಸವರಿಕೊಳ್ಳಬೇಕಾಗಿದೆ, ಸರಿಪಡಿಸ್ಕೊಳ್ಳಬೇಕಾಗಿದೆ. wherever I need to make the right decisions. What are the things I need to refuse from my life? ಏನೆಲ್ಲ ನನ್ನ ಜೀವಿತದಿಂದ ನಾನು ಬೇಡ ಎಂದು ಹೇಳಬೇಕು, ಏನೆಲ್ಲ ತೀರ್ಮಾನಗಳನ್ನು ನಾನು ಮಾಡಬೇಕಾಗಿದೆ. ಸೊ ಇದೆಲ್ಲ ನಮ್ಗೆ ಅರ್ಥ ಆಗೋದು ಯಾವಾಗ? ಮನೇಲಿ ಕುತ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮನೇಲೇ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಧ್ಯಾನಕ್ಕೆ ಬನ್ನಿ ಅಂತ ಕರೆದಾಗ, ಧ್ಯಾನಕ್ಕೆ ಜನ ಬರಲಿ ಅನ್ನೋ ಉದ್ದೇಶದಿಂದ ಅಲ್ಲ ಕರೀತಾ ಇರೋದು. ನಿಮ್ಮ ಜೀವನ ಬೆಳಕಾಗಲಿ, ದೇವರ ಒಂದು ಸಂತೈಸುವಿಕೆ ನಮಗೆ ಸಿಗಲಿ,
ತಂದೆ ದೇವರ ಪ್ರೀತಿಯ ಅನುಭವವಾಗಲಿ, ಪುತ್ರ ಯೇಸು ಕ್ರಿಸ್ತನ ಅನ್ಯೋನ್ಯತೆಯ ಅನುಭವವಾಗಲಿ, ಪವಿತ್ರಾತ್ಮನ ಅಭಿಷೇಕದ ಅನುಭವ ಆಗಲಿ. ಈ ಅನುಭವದಲ್ಲಿ ಜೀವಿಸೋದೇ ನಿತ್ಯ ಜೀವ. ಈ ನಿತ್ಯ ಜೀವದ ಅನುಭವ ಸಿಗಲಿಕ್ಕೆ ಕರೀತಾ ಇರೋದು. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಮನೇಲಿ ಕೂತ್ಕೊಂಡ್ರೆ ನಿತ್ಯ ಜೀವ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಕೊನೆಗೆ ನಿತ್ಯ ಮರಣ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಸೈತಾನನ ಈ ವಂಚನೆಗೆ ಒಳಗಾಗಿ ಆತ್ಮಿಕ ಬೂದಿಗಳು, ಆತ್ಮಿಕವಾದ ಕೆಸರಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಅನೇಕರಿಗೆ ಅದರಿಂದ ಹೊರಗಡೆ ಬಂದು ತಮ್ಮ ಆತ್ಮಿಕ ಜೀವಿತವನ್ನು ಮತ್ತೆ ಚೈತನ್ಯಪಡಿಸ್ಕೊಳ್ಳಿಕ್ಕೆ ದೇವರು ಕೊಡುವ ಒಂದು ಅವಕಾಶ. ಅದರಿಂದ ಆ ರೀತಿ ಬಯಸುವವರು ಯಾರಾದರೂ ಇದ್ದರೆ ನಿಮಗೆ ಅವಕಾಶ ಇದೆ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಮೈಲಸಂದ್ರ ಹೋಲಿ ಟ್ರಿನಿಟಿ ಚರ್ಚ್ ಅಲ್ಲಿನ ಸಂತ ವನಚಿನ್ನಪ್ಪ ಶ್ರೈನ್ನಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಧ್ಯಾನಕೂಟ ಇರ್ತದೆ. ಅದೇ ರೀತಿ ಬೆಂಗಳೂರಿನಿಂದ 60 ಕಿಲೋಮೀಟರ್ಸ್ ದೂರ ಇರುವ ದೆಂಕಣಿ ಕೋಟೆ ಅಲ್ಲಿ ಅನ್ಬಾಲೆಯ ರಿಟ್ರೀಟ್ ಸೆಂಟರ್ ಇದೆ. ಪ್ರತಿ ತಿಂಗಳು 4ನೇ ಶುಕ್ರವಾರ ಸಾಯಂಕಾಲ 7 ಗಂಟೆಯಿಂದ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ 2 ದಿನಗಳು ಸಂಡೇ 4 ಗಂಟೆ ತನಕ ಧ್ಯಾನಕೂಟ ಇರ್ತದೆ, ಬೆಳವಣಿಗೆ ಧ್ಯಾನಕೂಟ. ಅದಲ್ಲದೆ ಮುಲ್ಕಿಯಲ್ಲಿ ಆಗಸ್ಟ್ ತಿಂಗಳ 15ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೂ ಕೊಯ್ನೋನಿಯ 10 ಬೆಳವಣಿಗೆ ಧ್ಯಾನಕೂಟ ಇರ್ತದೆ. ಇದಕ್ಕೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ಕೊಯ್ನೋನಿಯ ಧ್ಯಾನಕೂಟಕ್ಕೆ ಬರುವವರು ಮುಂಚಿತವಾಗಿ ಹೇಳಬೇಕು. ಸೊ ಇದೇ ಲಾಭ ನಮಗೆ. ಯಾವುದು ಲಾಭ? ನಮ್ಮ ಆತ್ಮಿಕ ಜೀವಿತವನ್ನು ಮತ್ತೊಮ್ಮೆ ಪ್ರಜ್ವಲಿಸುವಂತೆ ಮಾಡ್ಬೋದು. ಇಲ್ಲದೇ ಇದ್ದರೆ ನಾವೆಲ್ಲಿರ್ತೀವಿ? ಯೇಸು ಸ್ವಾಮಿ ಹೇಳ್ತಾರಲ್ವಾ, ಯಾರು ದೀಪವನ್ನು ಅಂಟಿಸಿ ಎಲ್ಲಿಡೋದಿಲ್ಲ? ಬಟ್ಟಲ ಕೆಳಗಡೆ ಇರೋದಿಲ್ಲ, ಅಥವಾ ಮಂಚದ ಕೆಳಗಡೆ ತಗೊಂಡೋಗಿ ಇಡೋದಿಲ್ಲ. ಅದನ್ನು ಎಲ್ಲಿಡ್ತಾರೆ? ದೀಪಸ್ತಂಭದ ಮೇಲೆ ಇಡ್ತಾರೆ. ಸೊ ನಾವು ದೀಪಸ್ತಂಭದ ಮೇಲೆ ಇಡಲ್ಪಡಬೇಕಾದ್ರೆ ಖಂಡಿತವಾಗಲೂ ನಾವೇನಾಗಬೇಕು? ನಾವು ಬೆಳಕಾಗಬೇಕು. ಈಗ ನಮ್ಮಲ್ಲಿ ಈಗ ದೀಪಕ್ಕೆ ಬೆಳಕೇ ಇಲ್ಲ ಅಂದರೆ ಅದನ್ನು ತಗೊಂಡೋಗಿ ಎಲ್ಲಿಡ್ತೀವಿ? ಅದನ್ನು ತಗೊಂಡೋಗಿ ಮಂಚದ ಕೆಳಗಡೆ ಇಡ್ತೀವಿ. ನಾವು ಕೂಡ ಮಂಚದ ಕೆಳಗಡೆ ದೀಪ ಇಟ್ಟಿದ್ದ ಅಭ್ಯಾಸ ಇದೆ. ದೀಪ ಯಾವಾಗ ಉರಿಯುತ್ತೋ ಮಂಚದ ಕೆಳಗಡೆ ಇಡಲ್ಲ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಮಂಚದ ಕೆಳಗಡೆ ಇಡಬೇಡ, ಮಂಚಕ್ಕೆ ಬೆಂಕಿ ಬಿದ್ದುಬಿಡುತ್ತೆ ಅಂತ. ದೀಪ ಅಂಟಿಸಿ ಅಲ್ಲಿಡಬೇಡ ಅಂತ. ಸೊ ದೀಪ ಆರಿದ ಮೇಲೆ ತಗೊಂಡೋಗಿ ಮಂಚದ ಕೆಳಗಡೆ ಇಡುವಂತ ಇದ್ದರು. ಸೊ ಯಾವಾಗ ದೀಪ ಉರಿತಾ ಇರುತ್ತೋ ಅದನ್ನು ಮೇಜಿನ ಮೇಲೆ ಇಡ್ತೀವಿ, ಅಥವಾ ದೀಪ ಸ್ತಂಭದ ಮೇಲೆ ಇಡ್ತೀವಿ, ಎಲ್ರಿಗೂ ಬೆಳಕು ಸಿಗಬೇಕು ಅಂತ. ಯಾವಾಗ ದೀಪ ಆರಿಸ್ತೀವೋ ಆಗ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಮಂಚದ ಕೆಳಗಡೆನೋ ಬಟ್ಲ ಕೆಳಗಡೆನೋ ಇಡ್ತೀವಿ. ಈಗ ನೀವೆಲ್ಲಿದ್ದೀರಾ? ವೇರ್ ಆರ್ ಯು ಟುಡೇ? ನಿಮ್ಮ ಆತ್ಮಿಕ ಜೀವನದಲ್ಲಿ, ನಿಮ್ಮ ಸುವಾರ್ಥ ಜೀವನದಲ್ಲಿ ಕೆಲವರು ಹೇಳ್ತಾರೆ, ಬ್ರದರ್ ನನ್ನನ್ನು ದೇವರು ಕರೆದು ತುಂಬ ವರ್ಷದಿಂದನೇ ಕರೆದು ಬಿಟ್ಟರು. ನಾನು ಅಲ್ಲಿ ಧ್ಯಾನಕ್ಕೆ ಹೋದಾಗ ಆ ಧ್ಯಾನ ಕೇಂದ್ರದಲ್ಲಿ ಆ ಒಂದು ಬೋಧಕರ ಮುಖಾಂತರ ನನ್ನ ಹೆಸರು ಹಿಡಿದು ಕರೆದ್ರು. ಒಳ್ಳೆಯದೇ ಅಪ್ಪ, ನಿನ್ನನ್ನು ಹೆಸರು ಹಿಡಿದು ಕರೆದ್ರು, ದೇವರೇ ಕರೆದಿದ್ದು. ನೀನು ಬಂದಾಗ ಹೈ ಸ್ಪೀಡಲ್ಲಿ ಬಂದೆ. ಈಗ ಅದೇ ಸ್ಪೀಡಲ್ಲಿ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿದ್ದೀಯಾ? ಈಗ ನೀನು ಕುಂತಿದ್ದಲ್ಲ, ಸೈತಾನ ನಿನ್ನನ್ನು ಮೂಲೆಯಲ್ಲಿ ಬಂಧಿಸಿ ಕೂರಿಸಿದ್ದಾನೆ. ನೀನು ಎದ್ದೇಳಬೇಕಾದ್ರೆ ನಿನ್ನ ಮೇಲೆ ಬಿದ್ದಿರೋ ಬೂದಿ ಹಾರೋಗಬೇಕು, ನಿನ್ನ ಮೇಲೆ ಬಿದ್ದಿರುವ ಆತ್ಮಿಕ ಕೆಸರು ಹಾರೋಗಬೇಕು. ಅದು ಹಾರಿಸೋರು ಪರಿಶುದ್ಧಾತ್ಮರು. ನೀನು ಮನೇಲಿ ಕುತ್ಕೊಂಡಷ್ಟು ಇನ್ನೂ ಕೆಸರು ಜಾಸ್ತಿ ಮಾಡ್ಕೊಳ್ತೀಯ, ಇನ್ನೂ ಬೂದಿ ಜಾಸ್ತಿ ಮಾಡ್ಕೊಳ್ತೀಯ. ಇಲ್ಲೇ ಇದ್ದು ಪ್ರಾರ್ಥನೆ ಮಾಡ್ಕೊಳ್ತೀವಿ, ಇಲ್ಲೇ ಇದ್ದು ಬೈಬಲ್ ಓದ್ಕೊಳ್ತೀವಿ. ಇದೆಲ್ಲ ಸೈತಾನನ ಕುತಂತ್ರ. ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಮೇಲೆ ಬೂದಿ ಕೆಸರು ಎಲ್ಲ ಹಾಕ್ಕೊಂಡು ನೀನು ಅಲ್ಲೇ ಕುತ್ಕೊಂಡು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯು ಮಸ್ಟ್ ಕಮ್ ಔಟ್ ಆಫ್ ಇಟ್ ಫಸ್ಟ್. ನೋಡಿ, ಉದಾಹರಣೆ ಹೇಳೋದಾದರೆ, ಕೆಲವೊಂದು ಕಾಯಿಲೆಗಳು ಮನುಷ್ಯನಿಗೆ ಬಂದಾಗ, ಸಣ್ಣ ಪುಟ್ಟ ಜ್ವರ, ಮೈಕೈ ನೋವು, ಕೋಲ್ಡ್ ಎಲ್ಲ ಬಂದರೆ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ಬರೋದಿಲ್ಲ, ಡಾಕ್ಟರ್ನ ಭೇಟಿಯಾಗೋ ಅವಶ್ಯಕತೆ ಬರೋದಿಲ್ಲ. ನಾವು ಮನೆಯಲ್ಲಿರ್ತಕ್ಕಂತಹ ಒಂದು ನಾಟಿ ಔಷಧಿ, ಏನೋ ಗಿಡಮೂಲಿಕೆ ಎಲ್ಲ ತೆಗೆದುಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ತೀವಿ. ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಗೊತ್ತಿರುವ ಮಾತ್ರೆ ಎಲ್ಲ ತೊಗೊಂಡು ಬಂದು ನಾವು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ತೀವಿ, ಮಾಡ್ಬೋದು. ಬಟ್ ದೇರ್ ಇಸ್ ಎ ಸರ್ಟೆನ್ ಲಿಮಿಟ್ ಫಾರ್ ದಟ್. ಎಲ್ಲಿವರೆಗೆ? ಈ ಮೈನರ್ ಇಶ್ಯೂಸ್ ಆದರೆ ಓಕೆ, ಯು ಕ್ಯಾನ್ ಮ್ಯಾನೇಜ್ ಬೈ ಯುವರ್ ಸೆಲ್ಫ್. ಆದರೆ ಅದು ಅತಿಯಾಗಿ ಹೋಗಿ ಮಲ್ಕೊಂಡ್ಬಿಟ್ರೆ, ಎದ್ದೇಳಲಿಕ್ಕೆ ಇರೋ ಪರಿಸ್ಥಿತಿಯಲ್ಲಿ ಹೋಗಿಬಿಟ್ರೆ, ಡೆಂಗ್ಯೂ ಪಾಸಿಟಿವ್ ಆಗಿ ಪ್ಲೇಟ್ಲೆಟ್ಸ್ ಎಲ್ಲ ತುಂಬ ಕಡಿಮೆಯಾಗಿ ಹೋಗ್ಬಿಟ್ರೆ, ನಾನು ಇಲ್ಲೇ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂದರೆ ಲಾಸ್ಟಿಗೆ ಗುಂಡಿ ಆಗಿಬೇಕಾಗುತ್ತೆ ಮನೆಯವರೆಲ್ಲ ಹೋಗಿ. ಅದೇ ಆಗೋದು. ದಟ್ ಈಸ್ ದ ಎಂಡ್ ರಿಸಲ್ಟ್, ಬೇರೆ ಏನೂ ಇಲ್ಲ. ಆದ್ದರಿಂದ
ಆಗ ನಮ್ಮ ಹಠಮಾರಿತನ ಎಲ್ಲ ಬಿಟ್ಟು, ಸೋಂಬೇರಿತನ ಬಿಟ್ಟು ನಾವು ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ತೀವಿ, ವೈದ್ಯರನ್ನು ಭೇಟಿ ಆಗ್ತೀವಿ. ಆದರೆ ಆಸ್ಪತ್ರೆಯಲ್ಲೇ ಮಲ್ಕೊಳ್ಳೋದಿಲ್ಲ, ಅಲ್ಲೇ ಹೋಗಿ ಪರ್ಮನೆಂಟಾಗಿ ಇರೋದಿಲ್ಲ. ಸೊ ಧ್ಯಾನ ಕೇಂದ್ರಕ್ಕೆ ಹೋಗೋದು, ಈ ಬೆಳವಣಿಗೆ ಧ್ಯಾನ ಕೂಟಗಳಿಗೆ ಬರೋದು ಅಲ್ಲೇ ಇರಲಿಕ್ಕಲ್ಲ. ವಾಪಸ್ ಬಂದು ನಮ್ಮ ಊರುಗಳಲ್ಲಿ, ನಮ್ಮ ಪ್ರಾರ್ಥನಾ ತಂಡದಲ್ಲಿ, ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾರೋ ಕೆಲಸ ಮಾಡೋ ಸ್ಥಳದಲ್ಲಿ, ವೇರ್ ಎವರ್ ಗಾಡ್ ಹಸ್ ಪ್ಲೇಸ್ಡ್ ಅಸ್, ವಿ ಮಸ್ಟ್ ವಿಟ್ನೆಸ್ ಕ್ರೈಸ್ಟ್ ವಿತ್ ಮೋರ್ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ವಿತ್ ದ ವಿಸ್ಡಮ್ ಆಫ್ ಗಾಡ್. ಇದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇರೋದು. ಅದಲ್ಲದೆ ಬರೋದ್ರಿಂದ ಅಲ್ಲಿ ಧ್ಯಾನ ಆರ್ಗನೈಸ್ ಮಾಡಿದವ್ರಿಗೇನೋ ಬೆನಿಫಿಟ್ ಸಿಗುತ್ತೆ, ದೇವರಿಗೇನೋ ಲಾಭ ಆಗುತ್ತೆ ಅಂತಲ್ಲ, ಲಾಭ ನನಗಾಗುತ್ತೆ. ಅಂದರೆ ನಾನು ಬಂದರೆ ನನಗಾಗುತ್ತೆ, ನನ್ನ ಆತ್ಮಿಕ ಜೀವಿತದ ಆತ್ಮಿಕ ಬೂದಿಗಳು ಹಾರೋಗುತ್ತೆ, ಆತ್ಮಿಕ ರೋಗಗಳು ವಾಸಿಯಾಗುತ್ತೆ. ಈ ರೀತಿ ಎಷ್ಟೋ ರೋಗಗ್ರಸ್ತರು, ಆತ್ಮಿಕವಾದ ರೋಗ ಇದೆ, ಎಷ್ಟೋ ಸ್ಪಿರಿಚುವಲಿ ಸಿಕ್ ಪೀಪಲ್, ಸ್ಪಿರಿಚುವಲ್ ಇಲ್ನೆಸ್ ಅಂತ ಹೇಳ್ತೀವಿ, ಆತ್ಮಿಕವಾದ ರೋಗಗಳು, ಸ್ಪಿರಿಚುವಲ್ ವೀಕ್ನೆಸ್ ಅಂತ ಹೇಳ್ತೀವಿ. ನಮ್ಮ ಒಳಗಡೆ ಇರತಕ್ಕಂಥ ಪರಿಶುದ್ಧಾತ್ಮರು ಶಕ್ತರೇ, ಆದರೆ ನಮ್ಮ ಒಂದು ಆತ್ಮಿಕ ಜೀವನ ಸೋತು ಹೋಗ್ತದೆ ಅನೇಕ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ. ಆದ್ದರಿಂದ ದೇವರ ವಾಕ್ಯ ಕೂಡ ನಮಗೆ ಹೇಳ್ತದೆ, ಹೀಬ್ರೂಸ್ ಚಾಪ್ಟರ್ 12, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಾಕ್ಯ, ಒಂದನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು, ಅಂಟಿಕೊಂಡಿರುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ಹಾಲೆಲೂಯ, ಯೇಸುವೇ ಸ್ತೋತ್ರ. ನೋಡಿ, ಆದ್ದರಿಂದ ದೇವರು ಹೇಳ್ತಾರೆ, therefore surrounded by so great a cloud of witnesses. So great cloud of witnesses. In the 11th chapter we can see the cloud of witnesses. Okay. Let us also lay aside every weight, whatever the weight you are carrying, you need to lay aside, you need to take it away, all the weight. Carrying the weight, nobody can run easily. We can't live comfortably when we are carrying heavy weight upon us. We need to lay aside, we need to remove all the weights from us. ಅಲ್ವಾ? ನ್ಯಾಚುರಲ್ ಆಗಿ ಹೇಳೋದಾದರೆ ಇಲ್ಲಿ ಹೇಳ್ತಾರೆ, ಎಲ್ಲ ಹೊರೆ, ಅಡ್ಡಿಯಾಗಬಲ್ಲ ಹೊರೆಯನ್ನು ಮತ್ತು ಯಾವುದು ಪಾಪ, ಯಾವುದು ಇಂಗ್ಲೀಷಲ್ಲಿ ಏನಿದೆ? ಸಿನ್ ದಟ್ ಕ್ಲಿಂಗ್ಸ್ ಟು ಅವರ್ ಸೋಲ್. ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವ ಪಾಪವನ್ನು ತೆಗೆದುಹಾಕಿ we cannot run the race with perseverance if we are carrying heavy weight upon us, spiritual weight, and so much sin is clinging on us. We cannot run the race God has set before us, which we are supposed to run the race of faith. Last Koinonia we taught that we need to run the race for what? Only to run the race? to win the first place. Yeah, run the race to win it, to win. And to get what? To get the reward, to get the prize. Second prize? First prize. ಮೊದಲನೆಯ ಬಹುಮಾನವನ್ನು ಗೆಲ್ಲಲು ಉತ್ತಮ ಓಟಗಾರರಾಗಿ ಓಡಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಗೆಲ್ಲುವುದಕ್ಕಾಗಿ ಓಡಬೇಕು, ಏನೋ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಟು ಟೇಕ್ ಪಾರ್ಟ್ ಇನ್ ದ ರೇಸ್, ನೋ. ಟು ವಿನ್ ದ ರೇಸ್ ವಿ ನೀಡ್ ಟು ರನ್ ದ ರೇಸ್. ಇಲ್ಲಿ ಆ ರೀತಿ ಓಡಿದವರ ದೊಡ್ಡ ಲಿಸ್ಟು 11ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಬ್ರೂಸ್ ಚಾಪ್ಟರ್ 11 ವಿ ಕ್ಯಾನ್ ಸಿ ದೇರ್ ಆರ್ ಮೆನಿ ಪೀಪಲ್ ಆರ್ ಫೋರ್ ರನ್ನರ್ಸ್, ಹೌ ದೇ ರನ್ ಆ್ಯಂಡ್ ಫಿನಿಶ್ಡ್ ದ ರೇಸ್ ಆ್ಯಂಡ್ ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಪ್ರೈಸ್ ವಿತ್ ಅಸ್. The prize is ready, it's prepared through the death and resurrection of Jesus Christ, but not yet received. They will receive the prize together with us. All of us together, one day we will receive the prize from the Lord when He appears. ಅವರು ಪ್ರತ್ಯಕ್ಷರಾಗುವಾಗ ಅವರು ಮತ್ತು ನಾವು, ಅಂದರೆ 11ನೇ ಅಧ್ಯಾಯದಲ್ಲಿರುವ ವಿಶ್ವಾಸಿಗಳು ಮತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ
ಆ ಬಹುಮಾನವನ್ನು ನಾವು ಪಡೆದುಕೊಳ್ತೀವಿ, ಒಟ್ಟಾಗಿ ಸಂತೋಷ ಪಡ್ತೀವಿ. ವಾಟ್ ಎ ವಂಡರ್ಫುಲ್ ಬ್ಲೆಸ್ಡ್ ಟೈಮ್ ವಿ ವಿಲ್ ಹ್ಯಾವ್, ಆ್ಯಂಡ್ ದ್ಯಾಟ್ ಈಸ್ ಅವರ್ ಹೋಪ್. ಆ ಹೋಪ್ ನಮಗೆ ಇರುವಾಗ, ಆ ನಿರೀಕ್ಷೆ ನಮಗೆ ಇರುವಾಗ ದೇವರು ಹೇಳ್ತಾರೆ, ಲೆಟ್ ಅಸ್ ಅಸೈಡ್, ಎಲ್ಲವನ್ನ ಬದಿಗಿಡಿ. ಯಾವುದು? ಹೊರೆ. ಎರಡು ವಿಷಯ ಇಲ್ಲಿ ಹೇಳ್ತಾರೆ. ಒಂದು ಅಡ್ಡಿಯಾಗಬಲ್ಲ, ಏನಂತೆ, ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು, ವೆಯ್ಟ್ ಆ್ಯಂಡ್ ಸಿನ್. ಅಡ್ಡಿಯಾಗಬಲ್ಲ ಹೊರೆ ಯಾವುದು? ನಮಗೆ ಗೊತ್ತು. ನಮಗೆ ನಮ್ಮ ತಲೆ ಮೇಲೆ ಒಂದು 50 kg ಮೂಟೆ ಇಟ್ಬಿಟ್ಟು ನೀನೀಗ ಓಡು ಅಂದರೆ ಓಡಲಿಕ್ಕಾಗುತ್ತಾ? ಆಗೋದಿಲ್ಲ. ಅದೇ ರೀತಿಯಲ್ಲಿ ನಮಗೇನೋ ಒಂದು ಕಾಲು ಉಳುಕೋಗಿದೆ, ಅಥವಾ ಜ್ವರ ಬಂದಿದೆ, ಜ್ವರ ಬಂದು ತುಂಬ ಸುಸ್ತಾಗಿದೆ ಅಂಥ ಟೈಮ್ನಲ್ಲಿ ನೀನೀಗ 100 ಮೀಟ್ರ್ ಸ್ಪರ್ಧೆಯಲ್ಲಿ ಓಡು ಅಂದರೆ ಓಡಲಿಕ್ಕಾಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ನಮ್ಮ ಮೇಲೆ ಆತ್ಮಿಕ ಭಾರ ಇರುವಾಗ ಮತ್ತು ನಮ್ಮಲ್ಲಿ ಪಾಪ ಇರುವಾಗ ನಮಗೆ ವಿಶ್ವಾಸದ ಓಟವನ್ನು ನಿರೀಕ್ಷೆಯಿಂದ ಓಡಲಿಕ್ಕಾಗೋದಿಲ್ಲ, ಪರ್ಸಿವಿಯರೆನ್ಸಿಂದ ಓಡಲಿಕ್ಕಾಗೋದಿಲ್ಲ. ಚಂಚಲ ಚಿತ್ತರಾಗದೆ ದೃಢಚಿತ್ತದಿಂದ ನಮಗೆ ನಮ್ಮ ಈ ಆತ್ಮಿಕ ಓಟವನ್ನು ಓಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಈ 2 ಪಾಯಿಂಟ್ ನಾವು ನೋಡೋಣ ಸ್ವಲ್ಪ. ಯಾವುದೆಲ್ಲ ಭಾರಗಳು ನಮ್ಮ ಜೀವಿತದಲ್ಲಿ ನಮಗೆ ಅಡ್ಡಿ ಆಗುತ್ತೆ? ಏನೆಲ್ಲ ಭಾರ ಅಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದೇನು? ಮುಖ್ಯವಾಗಿ ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್, ಈ ಲೋಕದ ಪ್ರತಿ ಒಂದು ವಿಷಯಗಳು ಕೂಡ ಈ ಹೊರೆನೇ, ವೆಯ್ಟ್. ನಮ್ಮೊಬ್ಬೊಬ್ಬರು ತಲೆ ಸ್ಕ್ಯಾನ್ ಮಾಡಿ ನೋಡಿದ್ರೆ, ಯಾವುದರಲ್ಲಿ? ಈ ಲ್ಯಾಬಲ್ಲಿರುವ ಸ್ಕ್ಯಾನಿಂಗ್ ಮಿಷನಲ್ಲಿ ಸ್ಕ್ಯಾನ್ ಮಾಡಿದರೆ ಏನೂ ಕಾಣಿಸಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತಲೇ ಹೇಳ್ತೀವಿ. ದೇವರ ವಾಕ್ಯ ಎಂಬ ಸ್ಕ್ಯಾನರ್ ಇದೆ. ಈ ದೇವರ ವಾಕ್ಯ ಎಂಬ ಸ್ಕ್ಯಾನರ್ ಜೆನಿಸಿಸ್ ಟು ರೆವಲೇಷನ್, ಆದಿಕಾಂಡದಿಂದ ಪ್ರಕಟಣೆ ತನಕ ನಮ್ಮನ್ನು ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ವೆಯ್ಟ್ ಒಳಗಡೆ ಇದೆ ಅಂತ, ಏನೆಲ್ಲ ವೆಯ್ಟ್ ಇದೆ ಅಂತ ಗೊತ್ತಾಗುತ್ತೆ, ಏನೆಲ್ಲ ಭಾರ ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ತಲೆ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ. ಅದು ಮೇ ಬಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಇರ್ಬೋದು. ಅಯ್ಯೋ ನಮಗಿಷ್ಟು ಸಾಲ ಇದೆಯಲ್ಲ, ಏನಪ್ಪ ಮಾಡೋದು? ಇದೊಂದು ಭಾರ. ಈ ಭಾರ ನೀನು ಹೊತ್ಕೊಂಡು ನೀನು ಹೇಗೆ ವಿಶ್ವಾಸದ ಓಟವನ್ನು ಓಡಲಿಕ್ಕಾಗುತ್ತೆ? ಖಂಡಿತ ಸಾಧ್ಯ ಇಲ್ಲ. ನಿನ್ನಲ್ಲಿ ವಿಶ್ವಾಸ ಇದೆ, ಆದರೆ ನೀನು ಓಡಲ್ಲ. ಯು ಕ್ಯಾನಾಟ್ ರನ್ ದ ರೇಸ್ ವಿತ್ ಪರ್ಸಿವಿಯರೆನ್ಸ್. ಸ್ಥಿರ ಚಿತ್ತದಿಂದ ಓಡಲಿಕ್ಕಾಗೋದಿಲ್ಲ. ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ, ಬಟ್ ಓಡಲಿಲ್ಲ ಅಂದರೆ ಪ್ರೈಸ್ ಇಲ್ಲ. ಬಿ ಕೇರ್ಫುಲ್. ಜಸ್ಟ್ ಬಿಕಾಸ್ ಯು ಹ್ಯಾವ್ ಫೇತ್ ಯು ಕಾಂಟ್ ಗೆಟ್ ದ ಪ್ರೈಸ್. ಯು ಹ್ಯಾವ್ ಟು ಟೇಕ್ ಪಾರ್ಟ್ ಇನ್ ದ ರೇಸ್. ಸೆಂಟ್ ಪಾಲ್ ಸೇಸ್, ಐ ಹ್ಯಾವ್ ಕೆಪ್ಟ್ ದ ಫೇತ್ ಆ್ಯಂಡ್ ರನ್ ದ ರೇಸ್, ಫಿನಿಶ್ಡ್ ಇಟ್, ನೌ ಐ ಆಮ್ ವೇಟಿಂಗ್ ಫಾರ್ ದ ಪ್ರೈಸ್. ನಾನು ವಿಶ್ವಾಸ ಕಾಪಾಡ್ಕೊಂಡಿದ್ದೀನಿ, ನನ್ನ ಓಟವನ್ನು ಮುಗಿಸಿದ್ದೀನಿ. 2 ತಿಮೋತಿ 4:6 ಅನಿಸುತ್ತೆ ಹೇಳ್ತಾರೆ, ನಾನು ಓಟವಾದ ಸ್ಪರ್ಧೆಯಲ್ಲಿ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ನಾವು ಐ ಆಮ್ ವೇಟಿಂಗ್ ಫಾರ್ ದ ಪ್ರೈಸ್. ಖಂಡಿತ. ಅದೇ ರೀತಿಯಲ್ಲಿ ನಮಗೆ ಓಡಲಿಕ್ಕೆ ಆಗಬೇಕಾದ್ರೆ ವಿಶ್ವಾಸ ಇದೆ, ಆದರೆ ವಿಶ್ವಾಸದ ಜೀವನ ಜೀವಿಸ್ತಾ ಇದ್ದೀವಾ? ಈಗ ಕೇಳೋದೇನು ಗೊತ್ತಾ, ಜನಕ್ಕೆ ಇದನ್ನು ಕೇಳುವಾಗ ನಮಗೆ ವಿಶ್ವಾಸ ಇದೆ ಅಷ್ಟೇ. ವಿಶ್ವಾಸ ಇಲ್ಲ ಅಂತ ಯಾರು ಹೇಳಿದರು? ವಿಶ್ವಾಸ ಇದೆ, ಆದರೆ ಆರ್ ಯು ರನ್ನಿಂಗ್ ದ ರೇಸ್? ಆ ಜೀವನವನ್ನು ಮುಂದಕ್ಕೆ ಹೋಗ್ತಾ ಇದೆಯಾ? ವಿಶ್ವಾಸ ಇಟ್ಕೊಂಡು, ವಿಶ್ವಾಸದ ಹೆಜ್ಜೆ ಇಟ್ಕೊಂಡು, ವಿಶ್ವಾಸದ ಒಂದು ಜೀವನ ಅನ್ನೋದು ಇದೆ. ಅದು ಹೇಗಿರುತ್ತೆ ಅಂತ ಕಳೆದ ಕೊಯ್ನೋನಿಯ 9ರಲ್ಲಿ ಕೊನೆಯ ದಿನದ ಕೊನೆಯ ಟಾಕ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ವಲ್ಪ ಮಾತ್ರ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನೆಕ್ಸ್ಟ್ ಕೊಯ್ನೋನಿಯಾಗೆ ಬರಬೇಕು. ಆಗಸ್ಟ್ 15ರಿಂದ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಪ್ರಾರಂಭ ಆಗುವ ನೆಕ್ಸ್ಟ್ ಕೊಯ್ನೋನಿಯಾ ರಿಟ್ರೀಟ್ಗೆ ನೀವು ಬನ್ನಿ. ಆಗ ಇನ್ನೂ ಡೀಟೇಲಾಗಿ ನೋಡೋಣ. ಯಾಕಂದರೆ ಇರೋ ಸ್ವಲ್ಪ ಸಮಯದಲ್ಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟೇ ಆಗೋದು. ಇಲ್ಲ ನಾವೇ ಮನೇಲೇ ನೋಡ್ಕೊಳ್ತೀವಿ ಅಂದರೆ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ತೆಗೆದು 1ನೇ ವಾಕ್ಯದಿಂದ ಧ್ಯಾನ ಮಾಡ್ತಾ ಬನ್ನಿ. ನಿಮ್ಗೆ ಅರ್ಥ ಆದರೆ ನೀವು ಭಾಗ್ಯವಂತರು. ನಿಮ್ಗೆ ಅಷ್ಟೆಲ್ಲ ಅರ್ಥ ಆದರೆ ನನಗೂ ಸ್ವಲ್ಪ ಹೇಳಿ, ನಾನು
ನಿಮ್ಗೊಂದು ಫೋನ್ ಕನೆಕ್ಟ್ ಮಾಡಿ ಕೇಳಿಕೊಂಡು ತುಂಬಿಸ್ಕೊಳ್ತೀನಿ. ನನಗಿನ್ನೂ ಬೇಕು, ಯಾರಾದರೂ ಹೇಳೋರಿದ್ದರೆ ತುಂಬಿಸ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಈ ದೇವರ ವಾಕ್ಯ. ಈ ಪ್ರಪಂಚದಲ್ಲಿ ನಾವು ಈ ಪರ್ಸಿವಿಯರೆನ್ಸಿಂದ ಓಡಬೇಕಲ್ವ, ಸ್ಥಿರಚಿತ್ತದಿಂದ. ವಿ ಹ್ಯಾವ್ ಟು ರನ್ ದ ರೇಸ್ ವಿತ್ ಪರ್ಸಿವಿಯರೆನ್ಸ್. ಸುಮ್ಮನೆ ಓಡೋದಲ್ಲ, ಎಲ್ಲ ಹೊತ್ಕೊಂಡು ಬಿದ್ದು ಎದ್ದು ಅಲ್ಲಿ ಗಾಯ ಮಾಡ್ಕೊಂಡು ಇಲ್ಲಿ ಗಾಯ ಮಾಡ್ಕೊಂಡು ಓಡೋದಲ್ಲ. ರನ್ ವಿತ್ ಪರ್ಸಿವಿಯರೆನ್ಸ್, ಸ್ಥಿರಚಿತ್ತದಿಂದ ಓಡಬೇಕು. ಟೆನ್ಷನ್ ಮಾಡ್ಕೊಂಡು ಓಡೋದಲ್ಲ. ಅಯ್ಯೋ ಬಸ್ ತಪ್ಪು ಹೋಗುತ್ತೆ ಅಂತ ಓಡ್ತಾರಲ್ಲ, ಆ ರೀತಿ ಓಡೋದಲ್ಲ. ಸ್ಥಿರಚಿತ್ತದಿಂದ, ಸ್ವಸ್ಥತೆಯಿಂದ, ಸಮಾಧಾನದಿಂದ ಓಡಬೇಕು. ನಮ್ಮ ವಿಶ್ವಾಸದ ಜೀವನವನ್ನು ಜೀವಿಸಬೇಕು. ಭಯಪಟ್ಕೊಂಡು ಓಡೋದು, ಟೆನ್ಷನ್ ಮಾಡ್ಕೊಂಡು ಓಡೋದಲ್ಲ. ಅದರಿಂದ ಏನೆಲ್ಲ ಭಾರ ಇದೆ ಕಂಡುಹಿಡಿಬೇಕಾದ್ರೆ ಈ ಬೈಬಲ್ ವಾಕ್ಯದ ಮುಂದೆ ಕುಳಿತುಕೊಂಡ್ರೆ ಮಾತ್ರ ಪವಿತ್ರಾತ್ಮರು ನಮಗೆ ತೋರಿಸ್ಕೊಡ್ತಾರೆ ಏನೆಲ್ಲ ಭಾರ ಇದೆ ಅಂತ. ನಾನು ಈ ಟೈಮಲ್ಲಿ ಒಂದು 4-5 ಭಾರ ನಿಮಗೆ ಹೇಳ್ಬೋದು, ಉದಾಹರಣೆಯಾಗಿ ಹೇಳ್ಬೋದು ಅಷ್ಟೇ. ಆದರೆ ಇದು ಮಾತ್ರ ಭಾರ ಅಂತ ತಗೋಬೇಡಿ. ಇದು ಅಲ್ಲದೆ ಬೇರೆ ಎಷ್ಟೋ ಭಾರಗಳು ನಿಮ್ಗೆ ಇರ್ಬೋದು. ಉದಾಹರಣೆ ನಾನು ಒಂದು ಹೇಳಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ. ಅಯ್ಯೋ ನಮ್ಮ ತುಂಬ ಸಾಲದಲ್ಲಿದ್ದೀವಿ, ಹಣಕಾಸು ತುಂಬ ಕಡಿಮೆ ಇದೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಕಡಿಮೆ ಆಗ್ತಾ ಇದೆ, ಬಿಸ್ನೆಸ್ ಕಡಿಮೆ ಆಗ್ತಾ, ಇದೆಲ್ಲ ನಮ್ಮ ಚಿಂತೆಗಳಿರ್ಬೋದು. ನೀವೆಲ್ಲ ಹೆಚ್ಚು ಬಿಸ್ನೆಸ್ ಪೀಪಲ್ ಇದ್ದೀರಿ, ಯೂಟ್ಯೂಬಲ್ಲಿ ಇರುವವರು ಇರ್ಬೋದು, ಅಥವಾ ಇಲ್ಲಿ ವೆಬ್ಎಕ್ಸಲ್ಲಿರುವವರು ಇರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ಕೆಲಸಕ್ಕೆ ಹೋಗೋರು ಇರ್ಬೋದು, ಜಾಬಿಗೆ ಹೋಗೋರು ಇರ್ಬೋದು. ನೀವು ಯೋಚನೆ ಮಾಡ್ಬೋದು, ನಮಗೆ ಕಡಿಮೆ ಇನ್ಕಮ್ ಬರ್ತಾ ಇದೆ, ನಮಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ಏನಪ್ಪ ಮಾಡೋದು? ನೀವು ಈ ಭಾರನ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವಿಶ್ವಾಸದ ಓಟ ಖಂಡಿತ ಖಂಡಿತವಾಗಲೂ ಓಡಲಿಕ್ಕಾಗೋದಿಲ್ಲ. ಓಡಲಿಕ್ಕಾಗದಿದ್ದರೆ ನಷ್ಟ ಏನು ಅಂದರೆ, ಯು ವಿಲ್ ಮಿಸ್ ದ ಪ್ರೈಸ್. ನಿಮಗೆ ಸಿಗಬೇಕಾದ ಆ ನಿತ್ಯ ಜೀವ ಎಂಬ ರಿವಾರ್ಡ್, ಯು ವಿಲ್ ಲೂಸ್ ಇಟ್. Nothing is important than Jesus in your life. Nothing. Compared to Jesus, compared to eternal life, this worldly life is nothing. So if you give more importance, priority to this life, this worldly life, that means you are not giving importance to eternal life. Surely you will lose it, and you will get to whichever you are giving importance to. ಯಾವುದಕ್ಕೆ ಮಹತ್ವ ಕೊಡ್ತೀಯೋ ಅದನ್ನು ಪಡ್ಕೊಳ್ತೀಯ. ನಿತ್ಯ ಜೀವಕ್ಕಾದರೆ ಅದನ್ನು ಪಡ್ಕೊಳ್ತೀಯ, ಲೋಕದ ಜೀವನಕ್ಕಾದರೆ ಅದನ್ನು ಪಡ್ಕೊಳ್ತೀಯ. ಇದನ್ನು ಪಡ್ಕೊಂಡ್ರೆ ನಿನ್ನ ಮರಣದಲ್ಲ ಅದು ಮುಗಿದು ಹೋಗ್ತದೆ, ಲಾಸ್ಟಿಗೆ ನಿತ್ಯ ಮರಣಕ್ಕೆ ಒಳಗಾಗ್ತೀಯ. ವಂಚನೆ ಒಳಗಾಗಬೇಡಿ ದಯವಿಟ್ಟು. ದೇವರು ಈ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. ನಾನು ಹೇಳಿದೆ, ದಿ ಮೆಜರ್ ಆಫ್ ಫೇತ್ ಹ್ಯಾಸ್ ಬಿನ್ ಗಿವನ್ ಟು ಎವ್ರಿ ಬಿಲೀವರ್ ಹೂ ಕಮ್ಸ್ ಟು ಜೀಸಸ್. ಇಟ್ ಇಸ್ ಗಿವನ್ ಟು ಯು ಆ್ಯಸ್ ಎ ಗಿಫ್ಟ್. ಆ ಒಂದು ಟ್ಯಾಲೆಂಟ್ ಕೊಟ್ರಲ್ಲ, ಒನ್ ಟ್ಯಾಲೆಂಟ್ ಹ್ಯಾಸ್ ಗಿವನ್ ಟು ದಟ್ ಪರ್ಸನ್. ವಾಟ್ ಡಿಡ್ ಹಿ ಡೂ? ಅವನು ಅದನ್ನು ಏನು ಮಾಡ್ದ? ಗುಂಡಿ ಆಗೋದು ಅಲ್ಲಿಟ್ಟ. ಸೋಂಬೇರಿ ಆದ, ಲೇಜಿ. ಅವನದನ್ನು ಉಪಯೋಗಿಸಲಿಲ್ಲ. ಲಾಸ್ಟಿಗೆ ಯಜಮಾನ ಬಂದಾಗ, ಅರಸ ಮರಳಿ ಬಂದಾಗ ಅವನನ್ನು ಹಿಡ್ಕೊಂಡು ಏನು ಮಾಡಿದರು? ಯಾರು ತಮಗೆ ಕೊಟ್ಟಂಥ ವಿಶ್ವಾಸದಿಂದ ಹೆಚ್ಚು ಆತ್ಮಗಳನ್ನು ಆದಾಯ ಮಾಡಿದರೋ ಅಥವಾ ಅದರ ಫಲವನ್ನು ಹೆಚ್ಚು ಪ್ರೊಡ್ಯೂಸ್ ಮಾಡಿದರೋ ಅವರಿಗೆ ಇನ್ನೂ ಹೆಚ್ಚು ವಿಶ್ವಾಸವನ್ನು ಕೊಟ್ಟರು. ನೋಡಿ, ನೀವು ಯಾವಾಗ ದೇವರು ನಿಮಗೆ ಕೊಟ್ಟಂಥ ಒಂದು ಪರಿಮಾಣ, ದಿ ಮೆಜರ್ ಆಫ್ ಫೇತ್, ಮೇ ಬಿ 10% ಮೈಟ್ ಹ್ಯಾವ್ ಗಿವನ್ ಟು ಯು, ಪರವಾಗಿಲ್ಲ. ಆ 10%ಇಂದ ನೀವು ಯಾವಾಗ 15% ಮಾಡ್ತೀರೋ, ಗಾಡ್ ವಿಲ್ ಗಿವ್ ಯು ಮೋರ್. ಇರುವವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುವುದು. ನೀವೇನಾದರೂ 10% ಕೊಟ್ಟಿದ್ದನ್ನು ಅದನ್ನು 0 ಇಳಿಸಿದರೆ, ನಿಮ್ಮ ಹತ್ರ ಇರೋ 10%ಅನ್ನು ಎತ್ತಿಬಿಟ್ಟು ಯಾರು 50% ತಗೊಂಡು ಅದರಲ್ಲಿ ವರ್ಕೌಟ್ ಮಾಡಿದಾರೋ ಅವರಿಗೆ ಇದು 10 ಅಡಿಷ್ನಲ್ ಬೋನಸ್ ಆಗಿ ಕೊಡ್ತಾರೆ ದೇವರು. ನಿಮ್ಮ ಹತ್ರ ಇರೋದನ್ನು ಕಿತ್ತು ಅವ್ರಿಗೆ ಕೊಡ್ತಾರೆ. ಸೊ ಆದ್ದರಿಂದ ನಿಮ್ಮ ಹತ್ರ ಇರೋದನ್ನು ನೀವು ಉಪಯೋಗಿಸಲೇಬೇಕು. ನೋಡಿ, ನಾವೆಷ್ಟೊಂದು ಲೋಕದ ಜ್ಞಾನಿಗಳು ಅಂದರೆ, ಯಾರಾದರೂ ನಮ್ಮ ಕೈಗೆ 1,00,000 ರೂಪಾಯಿ ಕೊಟ್ಟರು ಅಂತ ಇಟ್ಕೊಳ್ಳಿ ಗಿಫ್ಟಾಗಿ. ನಮಗೇನು ಸಾಲ ಇಲ್ಲ, ಕಮಿಟ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಸಂಬಡಿ ಗೇವ್ ಯು 1 lakh ಆ್ಯಸ್ ಎ ಗಿಫ್ಟ್. ವಾಟ್ ವಿಲ್ ಬಿ ಡೂ? ನಮಗೆ ಲ್ಯಾವಿಶ್ ಆಗಿ ಖರ್ಚು ಮಾಡೋರು ಅಲ್ಲ. ನಾವು ಅದನ್ನು ತೆಗೆದುಕೊಂಡೋಗಿ ಬ್ಯಾಂಕಲ್ಲಿ ಇಡ್ತೀವಿ, ಅಥವಾ ಹೆಚ್ಚು ಬುದ್ಧಿವಂತರು, ಲೋಕದ ಬುದ್ಧಿವಂತಿಕೆ ಇದ್ದರೆ ಬಡ್ಡಿಗೆ ಕೊಡ್ತೀವಿ. ಅದನ್ನು ನಾವು ಹಾಗೆ ಇಟ್ಕೊಳ್ಳೋದಿಲ್ಲ. ನಾವು ಅದನ್ನು ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಎಲ್ಲೋ ಒಂದು ಕಡೆ ಇಟ್ಟು, FDನೋ RDನೋ ಏನೋ ಒಂದು ಮಾಡಿ ಬಡ್ಡಿಗೋ ಕೊಟ್ಟು ಅದರಿಂದ ಇನ್ಕಮ್ ಬರುವ ಹಾಗೆ ನಾವು ಮಾಡ್ಕೊಳ್ತೀವಿ.
ಅಲ್ವಾ? ಹಾಗಾದರೆ ದೇವರು ನಿನಗೆ ವಿಶ್ವಾಸ ಕೊಟ್ಟಿದ್ದಾರಲ್ವಾ, ದಿ ಮೆಜರ್ ಆಫ್ ಫೇತ್. ವೆನ್ ಯು ಬಿಕೇಮ್ ಎ ಕ್ರಿಶ್ಚಿಯನ್, ನೀನೊಬ್ಬ ಕ್ರೈಸ್ತನಾದಾಗ ದೇವರು ಪವಿತ್ರಾತ್ಮನ ಮುಖಾಂತರ ವಿಶ್ವಾಸವನ್ನು ಒಂದು ಕೊಡುಗೆಯಾಗಿ ಕೊಟ್ಟರು. ಗಾಡ್ ಗೇವ್ ಯು ಫೇತ್ ಆಸ್ ಅ ಗಿಫ್ಟ್ ಥ್ರೂ ಹೋಲಿ ಸ್ಪಿರಿಟ್. ವಾಟ್ ಆರ್ ಯು ಡೂಯಿಂಗ್ ವಿತ್ ದ್ಯಾಟ್ ಗಿಫ್ಟ್? ನೀನು ಆ ಗಿಫ್ಟನ್ನು ಇಟ್ಕೊಂಡು ಏನು ಮಾಡ್ತಾ ಇದೆಯಾ? ಆ್ಯಂಡ್ ದ ವ್ಯಾಲ್ಯೂ ಆಫ್ ದ್ಯಾಟ್ ಗಿಫ್ಟ್ ಈಸ್ ಮಚ್ 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 ಗ್ರೇಟರ್ ದ್ಯಾನ್ 1 lakh. ವಿ ಕೆನಾಟ್ ಕಂಪೇರ್ ವಿತ್ 1 lakh. 1 ಲಕ್ಷ ರೂಪಾಯಿ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ನಮಗೆ ಕೊಟ್ಟ ವಿಶ್ವಾಸದ ಬೆಲೆ 1 ಲಕ್ಷಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಟು 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 ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಕಂಪೇರ್ ಮಾಡ್ತಾ ಇರೋದು. ಇಟ್ಸ್ ನಾಟ್ ರೈಟ್. ಆದರೆ ಅರ್ಥ ಆಗಬೇಕು ನಮಗೆ. ಈ 1 ಲಕ್ಷಕ್ಕಿಂತಲೂ ಹೆಚ್ಚಿನದ್ದು ಅಂದರೆ 100,000 ಕೋಟಿ ಅಂತ ಇಟ್ಕೊಳ್ಳಿ. ಅದು ಕಡಿಮೆನೇ ಆಯಿತು, ತುಂಬ ಕಡಿಮೆ ಆಯಿತು. 100,000 ಕೋಟಿಗಿಂತನೂ ಬೆಲೆ ಇದೆ. ಅದನ್ನು ಎಷ್ಟು ಯೂಸ್ ಮಾಡ್ತಾಯಿದ್ದೀವಿ ನಾವು ಆ್ಯಸ್ ಕ್ರಿಶ್ಚಿಯನ್ಸ್? ಯಾಕೆ ನಮ್ಮಿಂದ ಆಗ್ತಾ ಇಲ್ಲ? ಅಂದರೆ ವಿ ಕ್ರಿಶ್ಚಿಯನ್ಸ್ ಡೂ ನಾಟ್ ನೋ ದ ವ್ಯಾಲ್ಯೂ ಆಫ್ ಫೇತ್ ವಿ ಹ್ಯಾವ್ ರಿಸೀವ್ಡ್ ಆ್ಯಸ್ ಎ ಗಿಫ್ಟ್ ಫ್ರಮ್ ದ ಲಾರ್ಡ್. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಒಂದು ಗಿಫ್ಟಾಗಿ ನಾವು ಪಡೆದುಕೊಂಡ ವಿಶ್ವಾಸದ ಬೆಲೆ ನಮಗೆ ಗೊತ್ತಿಲ್ಲ. ದೇವರು ಹೇಳ್ತಾರಲ್ವ, ಬಂಗಾರಕ್ಕಿಂತಲೂ ಬೆಲೆ ಉಳ್ಳದ್ದು. ಬಟ್ ವಿ ಡು ನಾಟ್ ನೋ. ವಿ ನೋ ದ್ಯಾಟ್ ವರ್ಸ್ ಫ್ರಮ್ ದ ಬೈಬಲ್. ಮೆನಿ ಟೈಮ್ಸ್ ವಿ ರೆಡ್, ವಿ ಪ್ರೀಚ್ಡ್. ನಾವು ಓದಿದ್ದೀವಿ, ಬೋಧಿಸಿದ್ದೇವೆ. ನೆವರ್ ಅಂಡರ್ಸ್ಟುಡ್. ಯಾವತ್ತೂ ಅರ್ಥ ಆಗಿಲ್ಲ. ಅರ್ಥ ಆದರೆ ಕೇಳಿಸ್ಕೊಳ್ಳಿ, ಅರ್ಥ ಆದರೆ ಫಾರ್ ದ ಸೇಕ್ ಆಫ್ ದಿಸ್ ಫೇತ್ ಯು ಆರ್ ರೆಡಿ ಟು ಲೂಸ್ ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್ which has got no value compared to this faith, the measure of faith what God has given you. ಅರ್ಥ ಆಯ್ತಾ? ಏನಾದರೂ ದೇವರು ನಿಮಗೆ ಕೊಟ್ಟ ವಿಶ್ವಾಸದ ಪರಿಮಾಣ ಅಥವಾ ದೇವರು ನಿಮಗೆ ಕೊಟ್ಟ ವಿಶ್ವಾಸ, ಒಂದು ಟ್ಯಾಲೆಂಟ್ ಆಗಿ ಕೊಟ್ಟ ವಿಶ್ವಾಸದ ನಿಜವಾದ ಬೆಲೆ ನಿಮಗೆ ಅರ್ಥ ಆದರೆ, ಈ ಲೋಕದಲ್ಲಿ ಇಂದು ನೀವು ಬೆಲೆ ಉಳ್ಳದ್ದೆಲ್ಲ ಏನೆಲ್ಲ ಇದೆಯೋ, ಕೆಟ್ಟದ್ದಲ್ಲ, ಲೋಕದಲ್ಲಿ ಬೆಲೆ ಉಳ್ಳದ್ದೆಲ್ಲ ಏನೆಲ್ಲ ಇದೆಯೋ ಅದೆಲ್ಲವನ್ನು ನಷ್ಟಪಡಿಸ್ಕೊಳ್ಳಿಕ್ಕೂ ಕಳ್ಕೊಳ್ಳಿಕ್ಕೂ ನೀವು ತಯಾರಾಗ್ತೀರಿ. ಯಾವಾಗ? ವಿಶ್ವಾಸದ ನಿಜವಾದ ಬೆಲೆ ನಿಮಗೆ ಅರ್ಥ ಆದಾಗ ಮಾತ್ರ. ಆ ಬೆಲೆ ಅರ್ಥ ಆದವರೇ 11ನೇ ಅಧ್ಯಾಯದಲ್ಲಿ ಇರುವವರು. ಮತ್ತು ಎಷ್ಟೋ ಜನ ಸೈಂಟ್ಸ್ ಇದ್ದಾರೆ, ಸತ್ತವರು ಇದ್ದಾರೆ, ಬದುಕಿದವರು ಇದ್ದಾರೆ. ಎಷ್ಟು ಜನ ಸೇವಕರುಗಳಿದ್ದಾರೆ. ಕೆಲವೊಂದು ಅವರು ದೇವರಿಗೋಸ್ಕರ ಅಥವಾ ವಿಶ್ವಾಸಕ್ಕೋಸ್ಕರ ಮಾಡಿದ ಕೆಲವೊಂದು ತ್ಯಾಗಗಳನ್ನ ಕೇಳಿಸ್ಕೊಳ್ಳುವಾಗ ನಮಗೆ ಫೂಲಿಶ್ನೆಸ್ ಅನಿಸುತ್ತೆ. ಇಷ್ಟೆಲ್ಲ ಯಾಕೆ ಇವರು ಬಿಡಬೇಕಾಗಿತ್ತು? ಇಷ್ಟು ಒಳ್ಳೆ ಜಾಬ್ ಯಾಕೆ ಬಿಡಬೇಕಾಗಿತ್ತು? ಇಷ್ಟು ಒಳ್ಳೆಯದನ್ನು ಯಾಕೆ ಕಳ್ಕೋಬೇಕಾಗಿತ್ತು? ಎಲ್ಲ ಅನಿಸುತ್ತೆ. ಆದರೆ ಅದಕ್ಕಿಂತಲೂ ಬೆಲೆ ಇರೋದು ಸಿಕ್ಕಿದೆಯಲ್ಲ. ಈ ಲೋಕದ ಮನುಷ್ಯ ಜ್ಞಾನಕ್ಕೆ ಈ ಸ್ವರ್ಗೀಯ ರಹಸ್ಯಗಳು ಅರ್ಥ ಆಗೋದಿಲ್ಲ. ಫಾರ್ ದ ವರ್ಲ್ಡ್ ವಾಟ್ ಐ ಆಮ್ ಶೇರಿಂಗ್ ಯು is only foolishness. But for the people of God, those who have faith, what I am sharing is the treasures of the kingdom of God and the wisdom of God. ಈ ಲೋಕದ ಮೂರ್ಖ ಜನರಿಗೆ ನಾನು ಹೇಳ್ತಾ ಇರೋದು ಮೂರ್ಖತನವಾಗಿ ಅನಿಸುತ್ತೆ. ಲೋಕದ ಬುದ್ಧಿವಂತರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೂರ್ಖತನ. ಆದರೆ ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಈಗ ಹೇಳ್ತಾ ಇರ್ತಕ್ಕಂಥದ್ದು ಸ್ವರ್ಗೀಯವಾದ ಸಂಪತ್ತು ಮತ್ತು ದೇವರ ಜ್ಞಾನವಾಗಿದೆ. ದೇವರು ನಮಗದನ್ನು ಕೊಡ್ತಾ ಇದ್ದಾರೆ. ಓಕೆ, ವಿಷಯಕ್ಕೆ ಬರೋಣ. ಭಾರ ಹೇಳಲಿಕ್ಕೆ ಟೈಮ್ ಇಲ್ಲ. ಕೆಲವೊಂದನ್ನು ಮಾತ್ರ ನೋಡೋದಂದರೆ ಹೇಳ್ತಾ ಹೋಗ್ತೀನಿ, ನಿಮ್ಮದಿದ್ದರೆ ಇಳಿಸ್ಕೊಳ್ಳಿ ಅಷ್ಟೇ. ಸೊ ಈ ರೀತಿ ಭಾರಗಳು ಮಕ್ಕಳ ಬಗ್ಗೆ ಅಥವಾ ಕುಟುಂಬ ಜೀವನದ ಭಾರಗಳು. ಕುಟುಂಬ ಅಂತ ಹೇಳುವಾಗ ಭಾರ ಇದ್ದೇ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ. ಗಂಡ ಹೆಂಡತಿ ಸಂಬಂಧದಲ್ಲಿ, ಅವ್ರದ್ದೇ ಸಂಬಂಧದಲ್ಲಿ ಅನೇಕ ಭಾರಗಳಿದೆ. ಅದನ್ನೇ ನಾವು ಕಲಿತಾ ಹೋದರೆ 1 ಗಂಟೆ ಕ್ಲಾಸ್ ತೊಗೋಬೇಕಾಗುತ್ತೆ ಈಗ ಅಲ್ವಾ? ಗಂಡ ಹೆಂಡತಿ ಮಕ್ಕಳ ಸಂಬಂಧಕ್ಕೆ ಬಂದಾಗ, ಪೇರೆಂಟ್ಸ್ ಚಿಲ್ಡ್ರನ್ ಬಂದಾಗ ಇನ್ನೊಂದು ರೀತಿ ಭಾರ ಬಂತು. ಸೊ ಮಕ್ಕಳಿಗೆ ಪೇರೆಂಟ್ಸಿಂದ ಭಾರ ಇದೆ, ಮಕ್ಕಳಿಂದ ಪೇರೆಂಟ್ಸ್ಗೆ, ಪೇರೆಂಟ್ಸಿಂದ ಮಕ್ಕಳಿಗೆ. ಸೊ ಅವ್ರ ಭಾರನೂ ಇದೆ, ಇವ್ರ ಭಾರನೂ ಇದೆ. ಸೊ ಅದು ಏನೇನು ಭಾರ ಇದೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಟೈಮ್ ಬೇಕು ತುಂಬ.
ಸೊ ಕೆಲವು ಟೈಮ್ ಪೇರೆಂಟ್ಸ್ ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ, ಓದು 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 ಓದು. ಅವ್ರಿಗೆ ಪಾಪ ಓದೋ ಕೆಪಾಸಿಟಿ ಇರುತ್ತೆ, ಒಂದು 100 ml ಕೆಪಾಸಿಟಿ ಇದ್ದರೆ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡೋದು 50 ml ಅಥವಾ 100 ml. ಈ 50 ml ಬಾಟ್ಲ್ ಒಳಗಡೆ 150 ml ತುಂಬಿಸ್ಕೊ ಅಂದರೆ ಎಲ್ಲಿಂದ ತುಂಬಿಸ್ಕೊಳ್ಳೋಕ್ಕಾಗುತ್ತೆ? ಬಾಟ್ಲ್ ಒಡೆದೋಗುತ್ತೆ ಅಷ್ಟೇ. ಇವ್ರು ಬಿಡೋದಿಲ್ಲ, ಯಾಕಂದರೆ ಪಕ್ಕದ ಮನೆ ಮಕ್ಕಳಿಗೆ 150 ml ಕೆಪಾಸಿಟಿ ಇದೆ, ಓಕೆ ಅವ್ರು ತುಂಬಿಸಿದ್ರು. ಈ ಮಕ್ಕಳಿಗಿರೋದು ಇಷ್ಟೇ, ಎಲ್ಲಿಂದ ತುಂಬಿಸೋದು? ಪೇರೆಂಟ್ಸ್ ಬಿಡ್ತಾ ಇಲ್ಲ, ಟೀಚರ್ಸ್ ಬಿಡ್ತಾ ಇಲ್ಲ. ಲಾಸ್ಟಿಗೆ ಮಕ್ಕಳೇನು ಮಾಡ್ತಾರೆ? ಮನೆ ಬಿಟ್ಟು ಓಡಿ ಹೋಗ್ತಾರೆ. ಈ ಪೇರೆಂಟ್ಸ್ ಆವಾಸನೇ ಬೇಡ ಅಂತ. ಮಕ್ಕಳು ಭಾರ ಇದು. ಯಾವುದಕ್ಕೂ ಅಡಿಕ್ಟ್ ಆಗ್ತಾರೆ, ಒದ್ದಾಡ್ತಾರೆ, ನರಳಾಡ್ತಾರೆ. ಕೆಲವರು ಆತ್ಮಹತ್ಯೆನೇ ಮಾಡ್ಕೊಂಡು ಸತ್ತೋಗ್ತಾರೆ ಪರೀಕ್ಷೆನಲ್ಲಿ ಫೇಲ್ ಆದರೆ. ನಮ್ಮ ಅಪ್ಪ ಅಮ್ಮ ಬೈತಾರೆ, ಟೀಚರ್ಸ್ ಬೈತಾರೆ, ಮರ್ಯಾದೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮಕ್ಕಳಿಗೆ ಮಕ್ಕಳದೇ ಭಾರ ಇದೆ. ತಂದೆ ತಾಯಂದಿರಿಗೆ ಈ ಮಕ್ಕಳಿಂದ ಭಾರ. ನಾವು ಕಷ್ಟಪಟ್ಟು ಇವ್ರನ್ನ ಹೊತ್ತು ಎತ್ತು ಸಾಕಿದ್ದೀವಿ, ಇವತ್ತು ಇವ್ರನ್ನ ನೋಡಿದರೆ ಕೈಗೆ ಸಿಗ್ತಾ ಇಲ್ಲ, ಇಷ್ಟ ಬಂದಾಗೆ ಬದುಕ್ತಾ ಇದ್ದಾರೆ, ಏನು ದುಡಿತಾ ಇಲ್ಲ, ಸೋಂಬೇರಿಗಳಾಗಿದ್ದಾರೆ, ಬರೀ ತಿಂತಾರೆ, ಹೋಗ್ತಾರೆ, ಬರ್ತಾರೆ. ಏನು ಮಾಡಿದರೂ ಇವರು 5 ಪೈಸಾ ಕೆಲಸ ಮಾಡ್ತಾ ಇಲ್ಲ, ಮನೆಗೂ ಉಪಕಾರ ಮಾಡ್ತಾ ಇಲ್ಲ, ಅವರಾದರೂ ಅವ್ರ ಜೀವನನ ರೂಪಿಸ್ಕೊಳ್ತಾ ಇಲ್ಲ. ಏನು ಈ ಭಾರ? ಇದನ್ನೆಲ್ಲ ನೀನು ಹೊತ್ಕೊಂಡು ವಿಶ್ವಾಸದ ಜೀವನ ಹೇಗೆ ಜೀವಿಸ್ತೀಯ? ಸ್ಥಿರಚಿತ್ತದಿಂದ ಹೇಗೆ ಓಡ್ತೀಯ? ಆಗೋದಿಲ್ಲ. ಈ ಭಾರವನ್ನು ಇಳಿಸ್ಬೇಕು. ಅದಲ್ಲದೇ ಇನ್ನೂ ಎಷ್ಟೋ ಭಾರಗಳು ನಮ್ಮ ಜೀವನದಲ್ಲಿ ಇರುತ್ತೆ. ಚಿಕ್ಕ ಚಿಕ್ಕ ಭಾರಗಳು. ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದು ಒಂದು ಭಾರನೇ. ಅರ್ಥ ಆಗ್ತಿದೆಯಾ? ಮನೆ ಕಟ್ಟಿಯಾಗಿಲ್ಲ, ಮನೆ ಫಿನಿಶ್ ಆಗಿಲ್ಲ, ಅದೊಂದು ಭಾರನೇ. ಕೆಲಸಗಾರರು ಬಂದಿಲ್ಲ, ಅದೊಂದು ಭಾರನೇ. ಸೊ ಈ ರೀತಿ ಒಂದೊಂದು ಭಾರಗಳು ನಮ್ಮ ಜೀವಿತದಲ್ಲಿ ಇರ್ತದೆ, ಬೇರೆ ಬೇರೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಏನು ಅಂತ, ಏನೆಲ್ಲ ಇರ್ಬೋದು ಅಂತ ಕ್ಯಾಟಗರಿ. ನಾವು ಯು ನೋಟ್ ಇಟ್ ಡೌನ್, ಬರ್ಕೊಳ್ಳಿ ಏನೆಲ್ಲ ಭಾರಗಳು ನಿಮ್ಮ ಜೀವನದಲ್ಲಿದೆ ಅಂತ. ಈ ಭಾರಗಳನ್ನೆಲ್ಲ ನೀವು ಹೊತ್ಕೊಳ್ಳಿ ಅಂತ ದೇವ್ರು ಹೇಳ್ತಾ ಇಲ್ಲ, ನೀವು ಹೊತ್ಕೊಂಡಿದ್ದೀರಿ. ನೀವು ಕೇಳ್ತೀರಿ, ಇದನ್ನು ಬಂದು ನಾವು ಹೊತ್ಕೊಳ್ಳೋದು ಇನ್ಯಾರು ನೀವು ಹೊತ್ಕೊಳ್ತೀರಾ ಅಂತ ನೀವು ಕೇಳ್ಬೋದು. ನಾನು ಹೊತ್ಕೊಳ್ಳೋದಿಲ್ಲ, ನನಗೆ ಸಾವಾಸನೇ ಬೇಡ, ನಿಮ್ದು ಯಾರ್ದು ಸಾವಾಸ ಬೇಡ, ನಿಮ್ದು ಯಾರ್ದು ಭಾರ ನಾನು ಹೊತ್ಕೊಳ್ಳೋದು ಇಲ್ಲ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಇದೆ, ಇದ್ರ ಭಾರ ನಾನು ಹೊತ್ಕೊಳ್ಳೋದಿಲ್ಲ. ನನಗೆ ಯಾಕೆ ಬೇಕು ಇದ್ರ ಭಾರ? ನಾನು ಇಲ್ಲಿ ನನ್ನ ಕೆಲಸ ಏನು ಅಷ್ಟೇ ಮಾಡೋದು. ಇದ್ರ ಭಾರ ಹೊತ್ಕೊಂಡ್ರೆ ನಾನು ಯಾವತ್ತೂ ರಿಸೈನ್ ಆಗಿ ಹೋಗಬೇಕಾಗಿತ್ತು ಬೇರೆ ಕಡೆಗೆ. ಸೊ ಇದರ ಭಾರ ನಾನೇನು ಹೊತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದು ದೇವರ ಕಾರ್ಯ, ದೇವರು ಮಾಡ್ತಾರೆ ಅಷ್ಟೇ. ನನ್ನ ಕೆಲಸ ಏನಿದೆ ಅದು ನಾನು ಮಾಡೋದು ಅಷ್ಟೇ. ಸೊ ಭಾರ ಹೊತ್ಕೊಂಡು ನಾನೇನು ಮಾಡೋದಿದೆ? ಅದೇ ರೀತಿ ಯಾರು ಯಾವುದು ಭಾರ ಹೊತ್ಕೋಬೇಡಿ. ಯಾವಾಗ ಭಾರ ಹೊತ್ಕೊಳ್ಳೋಕೆ ಬರ್ತೀರೋ ಆಗಲೇ ನೀವು ಪಲ್ಟಿ ಹೊಡಿತೀರಿ. ಭಾರ ಹೊತ್ಕೊಳ್ಳಿಕ್ಕೆ ಒಬ್ಬರು ಇದ್ದಾರಲ್ಲ, ನಂಬಿಕೆ ಇಡಿ. ಭಾರ ಇಲ್ಲಿ ಕೊಡಿ, ನಾನು ಹೊತ್ಕೊಳ್ತೀನಿ ಅಂತ ಹೇಳಿದ ಒಬ್ಬರು ಇದ್ದಾರಲ್ವ ದೇವರು. ನಿಮ್ಮ ಚಿಂತಾ ಭಾರವನ್ನು ಯು ಕ್ಯಾಸ್ಟ್ ಯುವರ್ ಬರ್ಡನ್, ಯುವರ್ ವೆಯ್ಟ್ ಅಪಾನ್ ಮೀ, ಐ ವಿಲ್ ಕ್ಯಾರಿ ಇಟ್. ಯು ರನ್ ದ ರೇಸ್. You run the race with perseverance, with boldness, with confidence, with more hope. You run the race to get the reward. My son, my daughter, you place your weight upon me. See, the Lord is near to the broken-hearted. Those who are broken in heart, in mind, in emotions, God is near to you. And He is always saying you, cast your burden, that weight upon me. I will carry it. You run the race, but we don't trust the Lord, we trust the people, we trust ourselves. That is where you are failing. You don't know the nature of the Lord. ದೇವರ ಸ್ವಭಾವ ನಮಗೆ ಗೊತ್ತಿಲ್ಲ. ಅದೇ ಎಷ್ಟು ಕರುಣೆ ಉಳ್ಳವರು, ಎಷ್ಟು ಒಳ್ಳೆಯವರು. ವಿ ಡು ನಾಟ್ ನೋ ದ್ಯಾಟ್. ವಿ ಡು ನಾಟ್ ನೋ ಜೀಸಸ್. ಇಟ್ಸ್ ಅ ಗುಡ್ ಗಾಡ್. ಈಗ ಅವ್ರ ಮೇಲೆ ಜಾಸ್ತಿ ವೆಯ್ಟ್ ಹಾಕಬಾರ್ದು ಅಂದರೆ ನೀವು ಜಾಸ್ತಿ ವೆಯ್ಟ್ ತಗೋಬಾರ್ದು. ನೀವು ತಗೊಂಡ್ರೆ ಅವ್ರು ಹೇಳ್ತಾರೆ ಹಾಕಿರಲಿ ಅಂತ. ಯೇಸು ಮೇಲೆ ಹೆಚ್ಚು ಭಾರ ಹೊರಿಸಲಿಕ್ಕೆ ಇಷ್ಟ ಇಲ್ಲದೆ ಇದ್ದವ್ರು ಭಾರ ತಗೋಬೇಡಿ. ಬೇರೆ ಎಲ್ಲೂ ಇಳಿಸೋಕ್ಕಾಗಲ್ಲ ಈ ಭಾರನ. ಫಾರ್ ಎಕ್ಸಾಂಪಲ್, ಕೆಲವು ಕುಟುಂಬದಲ್ಲಿ ಹೆಂಡತಿ ಇರದೆ ಒಂದು ದೊಡ್ಡ ಭಾರ ಗಂಡಂದ್ರಿಗೆ ಇರುತ್ತೆ. ಯಾರ ಮೇಲೆ ಇಳಿಸ್ತಾರೆ ನೀವು ತೊಗೊಂಡೋಗಿ ಆ ಭಾರನ? ಪ್ರಪಂಚದಲ್ಲಿ ನಿನ್ನ ಹೆಂಡತಿಯ ಭಾರ ಅಂದರೆ ಫಿಸಿಕಲ್ ವೆಯ್ಟ್ ಅಲ್ಲ ನಾನು ಹೇಳ್ತಾ ಇರೋದು. ಅವರಿಂದ ಆಗ್ತಕ್ಕಂಥ ತೊಂದರೆ, ಟಾರ್ಚರು, ಮನೋವೇದನೆ ನಿಮ್ಗೆ ಏನೇ ಆಗ್ತಾ ಇದ್ದಿರ್ಬೋದು, ಅದನ್ನು ತೊಗೊಂಡೋಗಿ ಎಲ್ಲಿ ಇಳಿಸ್ತೀರಾ? ಈ ಪ್ರಪಂಚದಲ್ಲಿ ನಿನ್ನ ಹೆಂಡತಿ ಭಾರ ಆಗಿರ್ಬೋದು, ಮಕ್ಕಳ ಭಾರ ಆಗಿರ್ಬೋದು, ಗಂಡನ ಭಾರ ಆಗಿರ್ಬೋದು, ಅಥವಾ ಅವರಿಂದ ಬರುವ ಸಮಸ್ಯೆಗಳು, ಶೋಧನೆಗಳು, ತೊಂದರೆಗಳು, ಇದನ್ನು ನೀನು ಎಲ್ಲೂ ಇಳಿಸೋಕ್ಕಾಗಲ್ಲ. ಯಾಕೆ ಗೊತ್ತಾ? ಪ್ರತಿಯೊಬ್ಬರು ತಲೆನಲ್ಲೂ ಮೂಟೆ ಇದೆ. ಅವ್ರ ಮೂಟೆನೇ ಹೊತ್ಕೊಂಡೆ, ಅವರು ಆಲ್ರೆಡಿ ವೆಯ್ಟ್ ಹೊತ್ಕೊಂಡಿದ್ದಾರೆ. ನೀನು ತೊಗೊಂಡೋಗಿ ಎಕ್ಸ್ಟ್ರಾ ವೆಯ್ಟ್ ಇಟ್ಟರೆ ಅವ್ರೇನು ಮಾಡ್ತಾರೆ? ಯು ಹ್ಯಾವ್ ನೋ ಪ್ಲೇಸ್, ಓನ್ಲಿ ಒನ್ ಪ್ಲೇಸ್.
That is Jesus Christ. He alone has the power to carry all the weight of this world. He is Lord. He is Almighty God. He is able to carry all the weight. ಎಲ್ಲ ಭಾರಗಳನ್ನು ಹೊರಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, those who are carrying heavy burden, go to there ಅಲ್ಲ, come to me. Come to Jesus. We must learn how to come to Jesus. ನಾವು ಕಲಿಬೇಕು ಯೇಸು ಹತ್ರ ಹೇಗೆ ಬರೋದು ಅಂತ. ಕಲಿತಾ ಇದ್ದೀರಿ, ತುಂಬ ಸಂತೋಷ. ಈಗಲೂ ಕಲಿತಾ ಇದ್ದೀರಿ. ಪ್ರತಿದಿನ ವೆಬ್ಎಕ್ಸಲ್ಲಿದೆ, ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಎವ್ರಿ ಡೇ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಮೀಟಿಂಗ್ ID-ನ ಎಂಟ್ರಿ ಮಾಡಿ 17021772224 17021227724 ಈ ಮೀಟಿಂಗ್ ID ಎಂಟ್ರಿ ಮಾಡಿ, ಹೆಸರು, ಇಮೇಲ್ ID, ಜಾಯಿನ್ ಮೀಟಿಂಗ್ ಕೊಡಿ. ಎವ್ರಿ ಡೇ 5 o'clock ಇರುತ್ತೆ, ಜಾಯಿನ್ ಆಗಿ. 5 to 6, 10:30 to 11:30 ಮಾರ್ನಿಂಗ್, 2 to 3 ಕೊಂಕಣಿ, ಅದಾದಮೇಲೆ 5 to 6 ಬೈಬಲ್ ರೀಡಿಂಗ್ ಇನ್ ಕನ್ನಡ, ಅದಾದಮೇಲೆ 6:30 to 8:30 ಎವ್ರಿ ಡೇ ಪ್ರೈಸ್ ಆ್ಯಂಡ್ ವರ್ಷಿಪ್, ವರ್ಡ್ ಆಫ್ ಗಾಡ್ ಶೇರಿಂಗ್, ಇಂಟರ್ಸೆಷನ್, ಡಿಸ್ಕಷನ್. ಅದಾದಮೇಲೆ 9 to 9:30 ಎವ್ರಿ ಡೇ, ಒನ್ ಡೇ ಕನ್ನಡ, ಒನ್ ಡೇ ಇಂಗ್ಲೀಷ್, ಒನ್ ಡೇ ಕೊಂಕಣಿ. ಸೊ ಈ ರೀತಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರತಿದಿನ ಆನ್ಲೈನ್ ಮುಖಾಂತರ ಕೂಡ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರನ್ನು ಅರಿತುಕೊಳ್ಳಲಿಕ್ಕೆ, ಅವರ ಸಮೀಪಕ್ಕೆ ಹೇಗೆ ಬರೋದು, ವಿಶ್ವಾಸದಲ್ಲಿ ದೃಢವಾಗಿ ನಿಂತ್ಕೊಳ್ಳೋದು ಹೇಗೆ, ಈ ಭಾರವನ್ನೆಲ್ಲ ಇಳಿಸೋದು ಹೇಗೆ, ಈ ವಿಷಯಗಳನ್ನು, ಈ ಆತ್ಮಿಕ ಸತ್ಯಗಳನ್ನು ಕಲ್ತ್ಕೊಳ್ಳಲಿಕ್ಕೆ ಪವಿತ್ರಾತ್ಮರು ನಮಗೆ ಅನೇಕ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ವಿ ಆರ್ ನಾಟ್ ರಿಸೀವಿಂಗ್, ಅಕ್ಸೆಪ್ಟಿಂಗ್ ದಟ್ ಹೆಲ್ಪ್. ವಿ ಆರ್ ಬ್ಯುಸಿ ವಿತ್ ದ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ಯೂಸ್ಲೆಸ್ ವರ್ಲ್ಡ್. ಯಾವ ಕೆಲಸಕ್ಕೂ ಬಾರದ ಈ ಪ್ರಪಂಚದ ವಿಷಯದಲ್ಲಿ ನಾವು ಎಂಗೇಜ್ಡ್ ಆಗಿದ್ದೀವಿ, ಬ್ಯುಸಿ ಆಗಿದ್ದೀವಿ. ಏನು ಸಿಗುತ್ತೆ ಲಾಸ್ಟಿಗೆ? ಏನೂ ಸಿಗಲ್ಲ. ಬರೀ ಕಳ್ಕೊಳ್ಳೋದೇ ಇರುತ್ತೆ. ನೀವು ಎಷ್ಟು ಬ್ಯುಸಿ ಆಗ್ತಿರೋ ಪ್ರಪಂಚದಲ್ಲಿ ಪಡ್ಕೊಳ್ಳೋದು ಏನೂ ಇಲ್ಲ. ದಟ್ ಈಸ್ ಟ್ರೂತ್. ಕಳ್ಕೊಳ್ಳೋದೇ ಇರೋದು. ಏನೆಲ್ಲ ಕಳ್ಕೊಳ್ತೀರಿ ಹೇಳಿ? ಹಣ ಕಳ್ಕೊಳ್ತೀರಿ, ಸಮಾಧಾನ ಕಳ್ಕೊಳ್ತೀರಿ, ಆರೋಗ್ಯ ಕಳ್ಕೊಳ್ತೀರಿ, ಆಯಸ್ಸು ಕಳ್ಕೊಳ್ತೀರಿ, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಸಂರಕ್ಷಣೆ ಕಳ್ಕೊಳ್ತೀರಿ, ಸಾನ್ನಿಧ್ಯ ಕಳ್ಕೊಳ್ತೀರಿ ಅಲ್ವಾ? ದೇವರ ಸಾನ್ನಿಧ್ಯ ಹೋದರೆ ಇನ್ನು ಏನು ಉಳಿತು ನಿಮ್ಮಲ್ಲಿ? ಏನೂ ಇಲ್ಲ. ಒಂದು ವೇಳೆ ನೀವು ದೇವರ ಜೊತೆಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸ್ತಾ ವಾಕ್ಯ ಕಲಿತಾ ಇದ್ದರೆ ನೀವು ಕಳ್ಕೊಂಡಿದ್ದನ್ನೆಲ್ಲ ಇಲ್ಲಿ ಪಡ್ಕೋಬೋದು. ದೇವರ ಸಾನ್ನಿಧ್ಯದಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಒಳಿತು ಇಲ್ಲಿ ಪಡ್ಕೋಬೋದು. ಕೀರ್ತನೆ 23:6 ಏನು ಹೇಳುತ್ತೆ? Psalm 23:6, ಟ್ರೂಲಿ ಗುಡ್ನೆಸ್ ಆ್ಯಂಡ್ ಮರ್ಸಿ ಶಲ್ ಕಮ್ ಬಿಫೋರ್ ಮೀ, ಅಲ್ಲ ವಿಲ್ ಫಾಲೋ ಮೀ ಆಲ್ ದ ಡೇಸ್ ಆಫ್ ಮೈ ಲೈಫ್. ಕನ್ನಡದಲ್ಲಿ ಆ ಥರ ಇಲ್ಲ ಅದು. ನಿಶ್ಚಯವಾಗಿಯೂ ಶುಭವು ಕೃಪೆಯು ನನ್ನ ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸಿ ಬರುವುದು. ಆಮೇನ್. ಯಾರನ್ನು ಹಿಂಬಾಲಿಸಿ ಬರುವುದು? ನೀನು ಇಷ್ಟ ಬಂದಂಗೆ ಥಿಯೇಟ್ರ್ ಸುತ್ತಕೊಂಡಿರು, ನಿನ್ನನ್ನು ಹಿಂಬಾಲಿಸಿ ಬರುವುದು ಅಲ್ಲ. ಇದು ನಿನಗಲ್ಲ. ನೀನು ಹರಟೆ ಹೊಡ್ಕೊಂಡೇ ಇರು, ನಿನ್ನನ್ನು ಹಿಂಬಾಲಿಸಿ ಬರುವುದು ಶುಭವೂ ಕೃಪೆಯೂ ಅಲ್ಲ. ನೀನು ಆಮೇಲೆ ಹೇಳಿದರೂ ಇಲ್ಲ, ಏನು ಹೇಳಿದರೂ ಇಲ್ಲ. ಯಾವಾಗ? ವೆನ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ವೆನ್ ಯು ಫಾಲೋ ದ ಪ್ರೆಸೆನ್ಸ್ ಆಫ್ ಗಾಡ್, ವೆನ್ ಯು ಸೀಕ್ ಫಸ್ಟ್ ದ ಲಾರ್ಡ್, surely goodness and mercy shall follow you. You don't have to follow goodness and mercy. ನೀನು ಶುಭ ಕೃಪೆ ಹಿಂದೆ ಹೋಗಬೇಡ. ನೀನು ಯೇಸು ಹಿಂದೆ ಹೋಗು, ನೀನು ವಾಕ್ಯದ ಹಿಂದೆ ಹೋಗು, ನೀನು ಸತ್ಯದ ಹಿಂದೆ ಹೋಗು, ನೀನು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಹೋಗು. ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸಿ ಬರುವುದು. ನಾವೇನು ಮಾಡ್ತಾಯಿದ್ದೀವಿ? ಶುಭಕ್ಕಾಗಿ, ಕೃಪೆಗಾಗಿ ಯೇಸುವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯು ಫಾಲೋ ದ ಪ್ರೆಸೆನ್ಸ್ ಆಫ್ ಗಾಡ್, these things will follow you. These things means ನಿನಗೇನು ಅಗತ್ಯ ನಿನ್ನ ತಂದೆಗೆ ಗೊತ್ತಿದೆ. ನಿನಗೆ ಯಾವುದು ಒಳ್ಳೆಯದು, ನಿನ್ನನ್ನು ಸಂತೈಸುವ ತಾಯಿಯಂತೆ ಇರುವ ದೇವರಿಗೆ ಗೊತ್ತಿದೆ. ಅವರು ಏನು ಅಗತ್ಯ ಇದೆಯೋ ಅದನ್ನು ಒದಗಿಸಿ ಕೊಡ್ತಾರೆ ತಕ್ಕ ಸಮಯದಲ್ಲಿ, ಸಿದ್ಧ ಸಹಾಯಕರಾಗಿ. ನಮಗೇನು ಬೇಕು? ವಿಶ್ವಾಸ ಬೇಕು. ಇವತ್ತು ನಮಗೇನು ಕೊರತೆ ಇದೆ? ಅದೇ ಕೊರತೆ ಇರೋದು. ಅದನ್ನು ಬಲಪಡಿಸ್ಕೊಳ್ಳಿ. ಓಕೆ, ಒಂದು ಭಾರ ಆಯಿತು. ಇನ್ನೊಂದೇನು?
ಅಂಟಿಕೊಂಡ ಪಾಪ. ಎಲ್ಲ ಭಾರವನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಬೇಕು. ಈ ಲೋಕದಲ್ಲಿ ಜೀವಿಸುವಾಗ ಖಂಡಿತವಾಗಲೂ ನಮಗೆ ಗೊತ್ತು, ಆಲೋಚನೆಯಲ್ಲಿ ನಾವು ಪಾಪ ಮಾಡ್ತೀವಿ, ಮಾತಲ್ಲಿ ಪಾಪ ಮಾಡ್ತೀವಿ. ಎಷ್ಟೋ ಪಾಪಗಳನ್ನ ನಾವು ಮಾತಲ್ಲೇ ಮಾಡಿಬಿಡ್ತೀವಿ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ಜನರನ್ನು ದೂಷಣೆ ಮಾಡ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನೋಡಿ, ಬೆಳಿಗ್ಗೆ ಎದ್ದಾಗಿಂದ ಸಂಜೆ ತನಕನೂ ನೀರು ಬಂದಿಲ್ಲ ಅಂದರೆ ನೀರು ಬಿಡುವವನಿಗೆ ಅವನಿಗೆ ಬೈತೀವಿ. ಕರೆಂಟ್ ಏನಾದರೂ ಸರಿ ವರ್ಕ್ ಆಗಿಲ್ಲ ಅಂದರೆ ಆ ಎಲೆಕ್ಟ್ರಿಸಿಟಿ ಬೋರ್ಡ್ನ ಬೈತೀವಿ. ಮೊಬೈಲ್ ವರ್ಕ್ ಆಗಿಲ್ಲ ಅಂದರೆ ನೆಟ್ವರ್ಕ್ ಆಪ್ರೇಟ್ರ್ ಯಾರೋ ಅವ್ರನ್ನ ಬೈಕೊಳ್ತೀವಿ. ಗ್ಯಾಸ್ ವರ್ಕ್ ಆಗಿಲ್ಲ ಅಂದರೆ ಗ್ಯಾಸ್ನವ್ರನ್ನ ಬೈತೀವಿ. ಹಾಲು ಕರೆಕ್ಟಾಗಿ ಟೈಮಿಗೆ ಬಂದಿಲ್ಲ ಅಂದರೆ ಹಾಲು ಮಾರೋರನ್ನ ಬೈತೀವಿ. ಎಷ್ಟು ಜನನ ಬೈಕೊಂಡಿಲ್ಲ ಡೈಲಿ ನಾವು. ಗಂಡ ಏನಾದರೂ ಸರಿಯಾಗಿ ಮನೆಗೆ ಬೇಕಾಗಿರೋ ಐಟಮ್ಸ್ ತಂದು ಕೊಟ್ಟಿಲ್ಲ ಅಂದರೆ ಗಂಡನ್ನೂ ಬೈತೀವಿ. ಅಲ್ವಾ? ಸೊ ಈ ರೀತಿ ನಮ್ಮ ಬಾಯಿಂದ ಎಷ್ಟು ದೂಷಣೆ ಮಾತುಗಳನ್ನ ಪ್ರತಿದಿನ ನಾವು ಮಾತಾಡ್ತೀವಿ. ಇದೆಲ್ಲ ನಮಗೆ ಪಾಪ ಅಂತ ಅನ್ಸೋದೇ ಇಲ್ಲ ಬಿಡಿ. ಸೊ ಇಂಡೈರೆಕ್ಟ್ಲಿ ಯು ಆರ್ ಅಕ್ಯೂಸಿಂಗ್ ಗಾಡ್. ಹೂ ಈಸ್ ಯುವರ್ ಸೋರ್ಸ್, ಅಲ್ಟಿಮೇಟ್ ಸೋರ್ಸ್? ಗಾಡ್. ಈಗ ನೀರು ಬಿಡೋನಿಗೆ ನೀರು ಎಲ್ಲಿಂದ ಬರುತ್ತೆ? ದೇವರಿಂದನೇ ಬರಬೇಕು. ತರಕಾರಿ ಮಾರೋನಿಗೆ ತರಕಾರಿ ಎಲ್ಲಿಂದ ಸಿಗುತ್ತೆ? ದೇವ್ರು ಕೊಟ್ಟರೆ ಅವನು ಬೆಳೆಯೋಕ್ಕಾಗೋದು. ಗ್ಯಾಸ್ ಅವನಿಗೆ ಗ್ಯಾಸ್ ಎಲ್ಲಿಂದ ಸಿಗುತ್ತೆ? ಅವನೇನಾನು ತಯಾರು ಮಾಡ್ಕೊಂಡು ಬರ್ತಾನೆ? ಅದು ದೇವರೇ ಕೊಡಬೇಕು. ಎಲ್ಲ ಬರೋದು ದೇವರಿಂದನೇ. ಸೊ ಆದ್ದರಿಂದ ಇವರೆಲ್ಲ ದೇವರ ಸೇವಕರು. ಯಾರು? ಈ ತಂದು ಕೊಡೋರು, ವರ್ಕ್ ಮಾಡೋರೆಲ್ಲ. ನೀವು ಇವ್ರಿಗೆ ಬೈದರೆ ತಾಗೋದು ದೇವರಿಗೆ. ಸೊ ಆದ್ದರಿಂದ ಬೆಳಗ್ಗೆ ಎದ್ದೆ ದೇವ್ರನ್ನ ಬೈಕೊಳ್ತೀವಿ, ಆಮೇಲೆ ಕೈ ಮುಗಿತೀವಿ, ದೇವರೇ ಎಲ್ಲ ಒಳ್ಳೇದು ಮಾಡಪ್ಪ ಇವತ್ತಿನ ದಿವಸ ಅಂತ ಹೋಗ್ತೀವಿ. ಎಲ್ಲಿ ಒಳ್ಳೇದಾಗುತ್ತೆ? ಯಾವ ಥರ ಒಳ್ಳೇದಾಗುತ್ತೆ? ಮೊದಲು ನಿನ್ನ ಬಾಯಿಂದ ಮಾಡಿದ ಪಾಪಕ್ಕಾಗಿ ನಿನ್ನ ದೇವ್ರ ಹತ್ರ ಕ್ಷಮೆ ಕೇಳು, ಪಶ್ಚಾತ್ತಾಪ ಪಡು. ಎಷ್ಟೋ ಗೊಣಗುಡ್ತೀವಿ. ಗೊಣಗುಟ್ಟಿದ ಇಸ್ರಾಯೇಲ್ ಜನರ ಆ ಗೊಣಗುಟ್ಟುವಿಕೆ ದೇವರಿಗೆ ಕೋಪ ಉಂಟು ಮಾಡ್ತು. ದೇವರಿಗೆ ಇಷ್ಟ ಇಲ್ಲ. ಈ ಗೊಣಗುಟ್ಟುವ ಸ್ವಭಾವ ಇದೆಯಲ್ವಾ, ನಾವು ಪ್ರಾಕ್ಟೀಸ್ ಮಾಡಬೇಕು. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಗೊಣಗೊಟ್ಟೋದು ನಿಲ್ಲಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಗ ನಾವು ದೊಡ್ಡ ದೊಡ್ಡ ವಿಷಯದಲ್ಲಿ ಈ ಮರ್ಮರಿಂಗ್ ಸ್ಟಾಪ್ ಮಾಡ್ಬೋದು. ವಿ ನೀಡ್ ಟು ಲರ್ನ್ ಹೌ ಟು ಸ್ಟಾಪ್ ದಿಸ್. ನಾವು ಕಲಿಬೇಕು ಇದನ್ನು. ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಕಲಿಬೇಕು. ಇದನ್ನು ಕಲಿಬೇಕಾದ್ರೆ ಬರಬೇಕು, ಒಂದೊಂದು ಧ್ಯಾನ ಕೂಟಗಳಿಗೆಲ್ಲ ಬರ್ತಾ ಇರಬೇಕು, ಅವಾಗ ಕಲಿಬೋದು. ನೆಕ್ಸ್ಟ್ ಮುಲ್ಕಿಯಲ್ಲಿ ಆಗಸ್ಟ್ 15ರಿಂದ 15, 16, 17, 18 ಬೆಳವಣಿಗೆ ಧ್ಯಾನಕೂಟ ಕೊಯ್ನೋನಿಯ 10 ಇದೆ. ಬನ್ನಿ, ಬಂದು ಕಲೀರಿ, ಕಲಿತು ಬೆಳೀರಿ. ಯಾವ ರೀತಿಯಲ್ಲಿ ಈ ರೀತಿ ಸಣ್ಣ ಸಣ್ಣ ಪಾಪಗಳು ದೊಡ್ಡ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಸ್ಮಾಲ್ ಸಿನ್, ಬಿಗ್ ಡ್ಯಾಮೇಜ್. ಆಮೇಲೆ ಸಣ್ಣ ಪಾಪ. ಏದೇನು ತೋಟದಲ್ಲಿ ಆದಾಮ ವ್ಯಭಿಚಾರ ಮಾಡಲಿಲ್ಲ, ಮರ್ಡ್ರ್ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ. ಮಾಡಿದ್ನಾ? ಮಾಡಲಿಲ್ಲ. ದೇವರಿ ಹಣ್ಣು ಕೀಳಬೇಡ ಅಂದರು, ಕಿತ್ಕೊಂಡು ತಿಂದ. ಅದೇನು ದೊಡ್ಡ ಪಾಪ ಆಗೋಗ್ಬಿಡ್ತಾ? ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಸೊ ಆದರೆ ಪಾಯಿಂಟ್ ಅದಲ್ಲ. ಪಾಯಿಂಟ್ ನಾನು ಹೇಳ್ತಾ ಇದ್ದೀನಲ್ಲ, ಆ ಚಿಕ್ಕ ಪಾಪ ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡ್ತು. ಇವತ್ತು ನಾವು ಸಫರ್ ಪಡ್ತಾ ಇದ್ದೀವಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಂತೆ ಮಾಡ್ತು. ದೇವರೇ ಮನುಷ್ಯನಾಗಿ ಶಿಲುಬೆ ಮೇಲೆ ಸಾಯೋ ಥರ ಮಾಡ್ತು. ಯೇಸು ಸ್ವಾಮಿ ಅಷ್ಟು ಚಾಟಿ ಏಟು ತಿನ್ನುವಂತೆ ಮಾಡ್ತು. ಎಷ್ಟೋ ಜನರು ಇವತ್ತು ಸಾಯ್ತಾ ಇದ್ದಾರೆ. ಎಷ್ಟೋ ಜನರು ರೋಗಗ್ರಸ್ತರಾಗಿದ್ದಾರೆ. ಎಷ್ಟೋ ಮರ್ಡರ್, ರೇಪ್ ನಡೀತಾ ಇದೆ. ಬಿಗ್ ಬಿಗ್ ಡ್ಯಾಮೇಜಸ್. ಎಲ್ಲಿಂದ ಬಂತಿದೆಲ್ಲ? ದಟ್ ಸ್ಮಾಲ್ ಸಿನ್. ಅದು ಯಾಕೆ ಈ ಥರ ಇಟ್ಟಿದ್ದಾರೆ ದೇವರು ಅಂದರೆ ನಮಗೊಂದು ಪಾಠ. ಈವನ್ ಸ್ಮಾಲ್ ಸಿನ್ ಕ್ಯಾನ್ ಕಾಸ್ ಬಿಗ್ ಡ್ಯಾಮೇಜಸ್. ನಾವು ಅದನ್ನು ಡೀಲ್ ಮಾಡೋದಿಲ್ಲ. ಸಿನ್ ಈಸ್ ಆಲ್ವೇಸ್ ಸಿನ್. ಪಾಯ್ಸನ್ ಈಸ್ ಆಲ್ವೇಸ್ ಪಾಯ್ಸನ್. ಫೈರ್ ಈಸ್ ಆಲ್ವೇಸ್ ಫೈರ್. ಸ್ಮಾಲ್ ಸ್ಪಾರ್ಕ್ ಆಫ್ ಫೈರ್ ಈಸ್ ಇನಫ್ ಟು ಬರ್ನ್ ದ ಹ್ಯೂಜ್ ಫಾರೆಸ್ಟ್. Huge fire is not required to burn the huge forest. Small flame is sufficient to burn the huge forest. ಅದೇ ರೀತಿ ಚಿಕ್ಕ ಚಿಕ್ಕ ಗೊಣಗುಟ್ಟುವ ಮಾತುಗಳು ನಿಮ್ಮ ಆತ್ಮಿಕ ಜೀವನವನ್ನು ಹಾಳು ಮಾಡುತ್ತೆ. ಯು ಕೆನಾಟ್ ರನ್ ದ ರೇಸ್ ವಿತ್ ಪರ್ಸಿವಿಯರೆನ್ಸ್. ಮೇಯ್ನಾಗಿ ಗಮನಿಸಿ, ಮಿನಿಸ್ಟ್ರಿಯಲ್ಲಿ ಇರುವವರು, ನಮ್ಮ ಮಿನಿಸ್ಟ್ರಿಯಲ್ಲಿ ಇರುವವರು, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇರುವವರು, ನಾವು ಒಬ್ಬೊಬ್ಬರು ಗಮನಿಸೋಣ. ನಾವೆಷ್ಟು ಗೊಣಗುಡ್ತೀವಿ.
ಜೊತೆಲಿದ್ದವ್ರ ಮೇಲೆ ಅನೇಕ ವಿಷಯಗಳಲ್ಲಿ ನಾವು ಗುಣಗುಡ್ತೀವಿ. ಎಸ್ಪೆಷಲಿ ಕೆಲವೊಂದು ಮೀಟಿಂಗ್ಸ್ಗಳೆಲ್ಲ ಇರುವಾಗ, ರಿಟ್ರೀಟ್ಸ್ಗಳೆಲ್ಲ ಇರುವಾಗ ಕೆಲವೊಮ್ಮೆ ಗುಣಗುಡ್ತೀವಿ. ಗುಣಗುಟ್ಟುವಿಕೆ ಶರೀರ ಸ್ವಭಾವದಿಂದ ಬರುತ್ತೆ, ಆದರೆ ಅದನ್ನು ತಡಿಲಿಕ್ಕೆ ಸಾಧ್ಯವಾಗುವಷ್ಟು ನಾವು ವಿಸ್ಡಮ್ ಯೂಸ್ ಮಾಡಬೇಕು. ಒಂದು. ಎರಡನೇದಾಗಿ ತಕ್ಷಣ ನಾವು ರಿಪೆಂಟ್ ಆಗಬೇಕು. ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಬಾರ್ದು. ದಟ್ ಈಸ್ ನಾಟ್ ದ ನೇಚರ್ ಆಫ್ ಜೀಸಸ್. ಸೊ ಕರೆಕ್ಷನ್ ಕೊಡಬೇಕು. ಕರೆಕ್ಷನ್ ಕೊಡೋದು ಗುಣಗುಟ್ಟೋದಲ್ಲ. ನಾವು ಕರೆಕ್ಷನ್ ಕೊಡೋದಿಲ್ಲ, ಗುಣಗುಡ್ತೀವಿ. ಅವರು ಸರಿ ಮಾಡಬೇಕಾಗಿತ್ತು. ನೀನು ಹೋಗಿ ಹೇಳಪ್ಪ. ನೀನು ಹೇಳೋದು ತಪ್ಪಿಲ್ಲ, ಬೈಯೋದು ತಪ್ಪಿಲ್ಲ, ಆದರೆ ನೀನು ಗುಣಗುಡ್ತಾ ಕೂತ್ಕೊಳ್ತೀಯಲ್ಲ, ಅದೇ ತಪ್ಪು. ಎಷ್ಟೋ ನಾವು ಗುಣಗುಡ್ತೀವಿ. ಹೊಟ್ಟೆ ಕಿಚ್ಚು ಇಲ್ವಾ ನಮ್ಮಲ್ಲಿ? ಹೊಟ್ಟೆ ಕಿಚ್ಚು, ಅಂಟಿಕೊಂಡಿರುವ ಪಾಪಗಳು, ದ ಸಿನ್ ವಿಚ್ ಕ್ಲಿಂಗ್ಸ್ ಟು ಅವರ್ ಸೋಲ್ಸ್. ಇಟ್ ವಿಲ್ ಡಿಸ್ಟರ್ಬ್ ಯು ಟು ರನ್ ದ ರೇಸ್ ವಿತ್ ಪರ್ಸಿವಿಯರೆನ್ಸ್. ಬಿ ಕೇರ್ಫುಲ್. ಆಲ್ ಕೈಂಡ್ಸ್ ಆಫ್ ಸಿನ್. ಈಗ ಕ್ಯಾಟಗರೈಸ್ ಮಾಡ್ತಾ ಹೋದರೆ ಸುಮಾರು ಟೈಮ್ ಆಗುತ್ತೆ. ಅದು ನೀವು ಮಾಡ್ಕೊಳ್ಳಿ ಆಮೇಲೆ ಟೈಮ್ ತೊಗೊಂಡು. ಆಲ್ ಕೈಂಡ್ಸ್ ಆಫ್ ಸಿನ್, ಆಲ್ ಕ್ಯಾಟಗರೀಸ್ ಆಫ್ ಸಿನ್ ಡ್ಯಾಮೇಜ್ ಉಂಟು ಮಾಡುತ್ತೆ. ಆದರೂ ಜಾನ್ ಹೇಳ್ತಾರೆ, ಯೋವಾನರು ಹೇಳ್ತಾರೆ, ಮಾರಕವಾದದ್ದು ಇದೆ, ಮಾರಕವಲ್ಲದ್ದೂ ಇದೆ. ಆದರೂ ಪಾಪನೇ ಎಲ್ಲದೂ ಡ್ಯಾಮೇಜ್ ಮಾಡುತ್ತೆ. ಅದರಿಂದ ನಾವು ಕೂತ್ಕೊಂಡು ಕಂಡುಹಿಡಿಬೇಕು, ಏನೆಲ್ಲ ನನ್ನ ಜೀವಿತದಲ್ಲಿ ಈ ಆತ್ಮಿಕ ಓಟದಲ್ಲಿ ನನ್ನನ್ನು ಡ್ಯಾಮೇಜ್ ಮಾಡಿದೆ. ಇದನ್ನು ಕಂಡುಹಿಡಿದು ನನಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಓಡಬೇಕು ಮುಂದಕ್ಕೆ. ಇದು ದೇವರು ನಮ್ಮೊಬ್ಬೊಬ್ಬರಿಂದ ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಂದನೂ ದೇವರು ಬಯಸ್ತಾ ಇದ್ದಾರೆ. ಈ ಒಂದು ವಿಶ್ವಾಸದ ಓಟವನ್ನು ಸುಮ್ಮನೆ ನಮಗೆ ವಿಶ್ವಾಸ ಇದೆ ಅಂತ ಕೂತ್ಕೊಂಡು ಹೇಳ್ಕೊಂಡು ಮನೇಲಿ ಕೂತ್ಕೊಳ್ಳೋದಲ್ಲ. ವಿ ಹ್ಯಾವ್ ಟು ರನ್ ದ ರೇಸ್. ಈಗ ಯಾರೋ ಒಬ್ಬ ಒಂದು ರೇಸ್ಗೆ, ಒಂದು ಓಟದ ಸ್ಪರ್ಧೆಗೆ ಹೆಸರು ಕೊಡ್ತಾನೆ. ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ರನ್ನಿಂಗ್ ರೇಸ್. ಸೊ ಹಿ ಹ್ಯಾಸ್ ಗಿವನ್ ದ ನೇಮ್. ಈಗ ಅವನು ಮನೇಲಿ ಕೂತ್ಕೊಂಡು, ನಾನು ರನ್ನಿಂಗ್ ರೇಸಲ್ಲಿದ್ದೀನಿ, ನಾನು ನಾಳೆ ರನ್ನಿಂಗ್ ರೇಸಿಗೆ ಹೋಗ್ತಾ ಇದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ ಅಂತ ಮನೇಲಿ ಕೂತ್ಕೊಂಡ್ರೆ ಅವನು ಭಾಗವಹಿಸ್ದಂಗೆ ಆಗುತ್ತಾ? ಅವನಿಗೆ ಪ್ರೈಸ್ ಸಿಗುತ್ತಾ? ಸಿಗೋದಿಲ್ಲ. ಅದೇ ರೀತಿ ನಿತ್ಯ ಜೀವ ಇದೆ, ಯೇಸು ಬರ್ತಾರೆ, ನಿತ್ಯ ಜೀವ ಇದೆ, ತೀರ್ಪಿನ ದಿನ ಇದೆ, ರಕ್ಷಣೆಯ ದಿನ ಇದೆ, ನಮ್ಮ ಸಂಪೂರ್ಣ ವಿಮೋಚನೆ ದಿನ ಇದೆ, ನಮಗೆಲ್ಲ ಗೊತ್ತಿದೆ, ಕಾಯ್ತಾ ಇದ್ದೀವಿ ಆ ದಿನಕ್ಕೋಸ್ಕರ ಅಂತ ಹೇಳ್ಕೊಂಡು ನೀನು ಅದ್ರ ಕಡೆಗೆ ನಡೀದೇ ಇದ್ದರೆ, ದೆರ್ ಇಸ್ ನೋ ಮೂವ್ ಫ್ರಮ್ ಯುವರ್ ಸೈಡ್, ನೋ ರನ್ನಿಂಗ್, ನೋ ಮೂವ್ಮೆಂಟ್ ಫ್ರಮ್ ಯುವರ್ ಸೈಡ್. ವಿಲ್ ಇಟ್ ಬೆನಿಫಿಟ್ ಯು ವೆನ್ ಲಾರ್ಡ್ ಕಮ್ಸ್? When the day of judgment day comes, will it benefit you? No. It disturbs us. ನಮಗೇನು ಲಾಭ ತಂದು ಕೊಡೋದಿಲ್ಲ, ನಮಗೆ ತೊಂದರೆ ಆಗುತ್ತೆ ಆ ದಿನ ಬಂದಾಗ. ಆದರೆ ಗೊತ್ತಿಲ್ಲದೆ ಅಲ್ಲ, ಎಲ್ಲರಿಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಕೆಲವರಿಗೆ ಹೇಳಿದರೆ ನಮ್ಗೆ ಗೊತ್ತಿದೆ ಬ್ರದರ್, ವಿ ನೋ ಎವ್ರಿಥಿಂಗ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದಟ್ ನಾಲೆಡ್ಜ್? ಯು ನೋ, ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ದಟ್ knowing? ಆರ್ ಯು ಡೂಯಿಂಗ್ ಎನಿಥಿಂಗ್? ಆರ್ ಯು ರನ್ನಿಂಗ್ ದ ರೇಸ್? ಓಡ್ತಾ ಇದೀಯಾ? ಹಾಗಾದರೆ ಎಲ್ಲಿ ತಲುಪಿದೆ? 5 ವರ್ಷ ಆಯ್ತಲ್ಲ ಓಡ್ಲಿಕ್ಕೆ ಶುರು ಮಾಡಿ, 3 ವರ್ಷ ಆಯ್ತಲ್ಲ ಓಡ್ಲಿಕ್ಕೆ ಶುರು ಮಾಡಿ, 10 ವರ್ಷ ಆಯ್ತಲ್ಲ, 15 ವರ್ಷ ಆಯ್ತಲ್ಲ, 25 ವರ್ಷ ಆಯ್ತಲ್ಲ ವಿಶ್ವಾಸದ ಓಟ ಶುರು ಮಾಡಿ. ವೇರ್ ಆರ್ ಯು? ವೇರ್ ಹ್ಯಾವ್ ಯು ರೀಚ್ಡ್? ಕ್ಯಾಲ್ಕುಲೇಟ್ ಮಾಡಿ. ಈಗ ಇಲ್ಲಿಂದ ಒಂದು ಸ್ಯಾಟಲೈಟ್ನ ನಾವು ಎಲ್ಲಿಗೋ ಕಳಿಸ್ತಾ ಇದ್ದೀವಿ, ಬೇರೆ ಒಂದು ಚಂದ್ರನಿಗೋ ಎಲ್ಲಿಗೋ ಕಳಿಸ್ತಾ ಇದ್ದೀವಿ. ಓಕೆ, ಫ್ರಮ್ ಇಂಡಿಯಾ ಟು ಮೂನ್, ಅರ್ತಿಂದ ಮೂನಿಗೆ ಕಳಿಸ್ತಾ ಇದ್ದೀವಿ. ಈಗ ಇಲ್ಲಿಂದ ಕಳಿಸಿದ್ದದು ಮೇಲೆ ಹೋಗಬೇಕಲ್ಲ, ಅಥವಾ ಅಲ್ಲಿ ತಲುಪಬೇಕಲ್ಲ. ಕಳಿಸ್ತಾ ಇದ್ದೀವಿ, ಅಲ್ಲಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅದು ತಲುಪೋದಿಲ್ಲ. ಅದು ಚಲಿಸ್ಬೇಕು, ಅಲ್ಲಿಗೆ ಮೂವ್ ಆಗಬೇಕು. ಇಟ್ ಹ್ಯಾಸ್ ಟು ಮೂವ್. ಕೆಲವರು ಹೇಳ್ತೀವಲ್ಲ, ಕೆಲವು ಟೈಮ್ ನಾವು ಹೇಳ್ತೀವಲ್ವ, ನಾವೆಲ್ಲೋ ಇರ್ತೀವಿ, ಬರ್ತಾಯಿದ್ದೀನಿ, ಬಂದುಬಿಟ್ಟೆ, ಎಲ್ಲಿರ್ತೀವಿ? ಇನ್ನೂ ಅಲ್ಲೇ ಇರ್ತೀವಿ, ಹೊರಟಿರೋದೇ ಇಲ್ಲ. ಬಂದೆ, ಈಗ ಬಂದೆ, 5 ನಿಮಿಷದಲ್ಲಿ ಬಂದೆ, ಅರ್ಧ ಗಂಟೆ ಆದರೂ ಇರೋದೇ ಇಲ್ಲ. ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಕ್ರೈಸ್ತ ವಿಶ್ವಾಸದ ಜೀವನದಲ್ಲೇ
ದೇವರೇ ಬಂದೇ ಬಿಟ್ಟೆ ಎಲ್ಲೂ ಇಲ್ಲ ಅಲ್ಲೇ. ಸೊ ದೇವ್ರನ್ನ ಏಮರ್ಸೋಕ್ಕಾಗಲ್ಲ. ಮನುಷ್ಯರನ್ನ ಏಮರ್ಸ್ಬೋದು, ಬಂದ್ಬಿಟ್ಟೆ ಅಂತ. ಮನುಷ್ಯರು ನಂಬೋದು, ಬರ್ತಾ ಇದ್ದಾನೆ, ಎಲ್ಲಪ್ಪ ಬಂದೆ ಸರ್ 5 ನಿಮಿಷ ಬರ್ತಿದ್ದಾನೆ ಅಂದಿವೆ. ಅವನಿನ್ನೂ ಅಲ್ಲಿ ಬಿಟ್ಟಿರೋದಿಲ್ಲ, ಅವನು ಇನ್ನೆಲ್ಲೋ ಇರ್ತಾನೆ. ಅದು ದೇವ್ರನ್ನ ಈ ರೀತಿ ಏಮರ್ಸೋಕ್ಕಾಗಲ್ಲ. ದೇವರಿಗೆ ನೀನು ಜರ್ನಿ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ಗೊತ್ತು ನೀನು ಎಲ್ಲೆಲ್ಲಿ ಡಿಲೇ ಆಗ್ತೀಯ ಅಂತ. ಸೊ ಆದ್ದರಿಂದ ದೇವ್ರು ಹೇಳ್ತಾರೆ, ಈ ಭಾರನೆಲ್ಲ ತೆಗೆದಾಕು, ಫಸ್ಟು ಕುತ್ಕೋ, ಈ ಭಾರವನ್ನೆಲ್ಲ ಇಳಿಸು, ಅದಾದ ಮೇಲೆ ಈ ಪಾಪವನ್ನು ತೆಗೆದುಹಾಕೋದು ಹೇಗೆ? ಪಾಪ ತೆಗೆದುಹಾಕ್ಲಿಕ್ಕೆ, ಭಾರ ತೆಗೆದುಹಾಕ್ಲಿಕ್ಕೆ ನಾನು ಹೇಳಿದೆ ಒಬ್ಬರಿಂದ ಮಾತ್ರ ಸಾಧ್ಯ. ಪಾಪ ತೆಗಿಲಿಕ್ಕೆ ಏನು ಮಾಡಬೇಕು? ಅದು ಒಬ್ಬರಿಂದ ಮಾತ್ರ ಸಾಧ್ಯ. ಅದು ಯೇಸು ಕ್ರಿಸ್ತರಿಂದ ಮಾತ್ರನೇ ಸಾಧ್ಯ. ಏನೂ ಬೇಡ, ಅವರ ಮುಂದೆ, ಅವರ ಸಮ್ಮುಖದಲ್ಲಿ, ಯೇಸುವೇ ಐ ಆಮ್ ಸಾರಿ, ನಾನು ಈ ಪಾಪ ಮಾಡಿದ್ದೀನಿ. ಐ ಬಿಲೀವ್ in the cleansing power of your precious blood, sanctifying power of your Holy Spirit. I believe in that. I am sorry, Lord, I sinned against you, forgive me. Immediately the action will take place. action ಬರುತ್ತಲ್ಲಿ. ಯೇಸುವಿನ ರಕ್ತ ಪವಿತ್ರ ಮಾಡುತ್ತೆ, ಪವಿತ್ರಾತ್ಮರು ನಮ್ಮನ್ನು ಸಪ್ರೇಟ್ ಮಾಡ್ತಾರೆ, ಮುಂದೆ ಹೋಗಲಿಕ್ಕೆ ನಮಗೆ ಬಲ ಕೊಡ್ತಾರೆ. we can run the race boldly and confidently. ಅದರಿಂದ ನಾವೆಲ್ಲರೂ ಕೂಡ ಕೇಳಿಸಿಕೊಂಡ ಈ ಎಲ್ಲ ವಾಕ್ಯಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮೊದಲು ಓದಿದಂಥ ವಾಕ್ಯ ಮತ್ತೊಮ್ಮೆ ನಾವು ಓದೋಣ. ಕೀರ್ತನೆ 119 ವಾಕ್ಯ 50. ದೇವರ ವಾಕ್ಯ ನಮಗೆ ಏನು ಕೊಡುತ್ತೆ? ಹೊಸ ಬಲವನ್ನು ತಂದು ಕೊಡ್ತದೆ. ವರ್ಡ್ ಆಫ್ ಗಾಡ್ ವಿಲ್ ರಿನ್ಯೂ ಅಸ್, will strengthen us, will energize us, will motivate us towards eternal life, to run the race for the better prize. Better means better than all the best prizes of this world. ಈ ಲೋಕದ ಎಲ್ಲ ಬೆಸ್ಟ್ ಪ್ರೈಸಸ್ಗಿಂತನೂ ಬೆಟರ್ ಆಗಿರ್ತಕ್ಕಂಥ ಪ್ರೈಸ್ ದೇವರು ಕೊಡುವಂತಹ ಆ ನಿತ್ಯ ಜೀವದ ಪದಕ. ಆ ಪದಕಕ್ಕಾಗಿ ನಾವು ಓಡಲಿಕ್ಕೆ ಬೇಕಾದ ಬಲ ನಮಗೆಲ್ಲಿಂದ ಸಿಗುತ್ತೆ? ಸತ್ಯದ ಅರಿವಿನಿಂದ ಸಿಗ್ತದೆ. ದೇವರ ವಾಕ್ಯದಿಂದ ನಮಗೆ ಹೊಸ ಬಲ ಸಿಗ್ತದೆ. ಮತ್ತು ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ರೀತಿಯಲ್ಲಿ ನಮಗೆ ನೋವುಂಟು ಮಾಡುವವರು, ಅವಮಾನಪಡಿಸುವವರು, ತೊಂದರೆ ಕೊಡುವವರು ಇದ್ದೇ ಇರ್ತಾರೆ. ಆಗ ನಮಗೆ ಸಾಂತ್ವನ ಬೇಕು. ದೇವರ ವಾಕ್ಯ ನಮಗೆ ಸಾಂತ್ವನವನ್ನು ಕೊಡ್ತದೆ, ಬಲವನ್ನು ಕೊಡ್ತದೆ, ಸಾಂತ್ವನವನ್ನು ಕೊಡ್ತದೆ. ಇನ್ನು ನಮ್ಗೆ ಬೇರೆ ಏನು ಬೇಕು? ಬೇರೆ ಏನೂ ಬೇಕಾಗಿಲ್ಲ. ಅದರಿಂದ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ದ ವರ್ಡ್ ಆಫ್ ಗಾಡ್. ವಿ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ಜೀಸಸ್. ಓನ್ಲಿ ವಿತ್ ಜೀಸಸ್ ಅಲೋನ್ ವಿ ವಿಲ್ ಹ್ಯಾವ್ ಅವರ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. Nowhere else, nobody else. Only in Christ we are fully satisfied. We can be fully satisfied only in Jesus Christ, only in His word. ಅವರ ವಾಕ್ಯದಲ್ಲಿ, ಅವರಲ್ಲಿ ಮಾತ್ರ ನಾವು ಪೂರ್ತಿ ಸಂತೃಪ್ತರಾಗಲು ಸಾಧ್ಯ. ಆ ಒಂದು ನಂಬಿಕೆಯಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ಸಂದೇಶವನ್ನು ನಮ್ಮೊಬ್ಬೊಬ್ಬರಿಗೂ ಕೊಟ್ಟು ನಮ್ಮ ಮೇಲೆ ಇದ್ದಂಥ ಆತ್ಮಿಕ ಮುಸುಕನ್ನು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ಬೂದಿಯಂತೆ ಇದ್ದಂಥ ಅನೇಕ ಆಲೋಚನೆಗಳನ್ನು, ಪಾಪಗಳನ್ನು ನಿಮ್ಮ ವಾಕ್ಯವನ್ನು ಕಳುಹಿಸಿ ಕಿತ್ತು ಹಾಕಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಸಂತೈಸಿ ಹೊಸ ಬಲದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನಾದ ದೇವರೇ, ನೀವು ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವರು, ಸಂತೈಸುವವರು, ಕೈ ಹಿಡಿದು ಮುನ್ನಡೆಸುವವರು ಆಗಿದ್ದೀರಿ ಅಪ್ಪ. ಈ ದಿನದಲ್ಲಿ ನಮ್ಮನ್ನು ಮುನ್ನಡೆಸಿದ್ದೀರಿ ಅಪ್ಪ, ಅದಕ್ಕಾಗಿ ಸ್ತೋತ್ರ. ನಮಗೆ ಬೇಕಾದ ಆತ್ಮಿಕ ಸಂದೇಶವನ್ನು ಕೊಟ್ಟು ನಮ್ಮ ಅಂತರಂಗವನ್ನು ಚೈತನ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸೋತು ಹೋದ ಒಬ್ಬೊಬ್ಬರನ್ನು ನಿಮ್ಮ ಆತ್ಮನ ಬಲದಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಯೇಸು ಕ್ರಿಸ್ತರ ನಾಮದಲ್ಲೇ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ. ಆಮೆನ್.